ನೀವು ಏನೇ ಮಾಡ್ಕೊಂಡ್ರು ಚಂದನ್ ಗೌಡ ಅನ್ನುವಂತಹ ಈ ಹುಡುಗನ ಹತ್ರ ಒಂದು ಸಣ್ಣ ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಸತ್ಯದ ಹಾದಿಲಿ ಹೆಜ್ಜೆ ಇಟ್ಟಿದ್ದೀನಿ. ನಾನೆಲ್ಲೋ ಹಲ್ಕ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸಾಚಾ ಥರ ಮಾತಾಡ್ತಿಲ್ಲ. ನಾನು ಇಟ್ಟಿರೋ ಹೆಜ್ಜೆನೂ ಪ್ರಾಮಾಣಿಕತೆ ಆಗಿದೆ, ನನ್ನ ಸುತ್ತಮುತ್ತ ಇರೋ ವಾತಾವರಣನೂ ಕೂಡ ಪ್ರಾಮಾಣಿಕತೆ ಆಗಿದೆ. ನನ್ನ ಫ್ರೆಂಡ್ ಒಂದೇ ಒಂದು ಮಾತಾಡಿದ್ದೇನೆ, ನಾಯಿ ನರಿಗಳನ್ನ ಬೀದಿಲಿ ಕಟ್ಟಾಕ್ಬೇಕಾಯ್ತು, ಮನೆ ಒಳಗೆ ಸೇರಿಸ್ಕೊಂಡಿದ್ದಕ್ಕೆ ಇದು ಅನುಭವಿಸ್ತಾ ಇದೆಯಾ, ಅನುಭವಿಸು ಅಂತ. ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನನ್ನ ವ್ಯೂವರ್ಸ್ ಕೇಳೋದು ಒಂದೇ ಮಾತು, ನಿಮ್ಮ ಚಂದನ್ ಎಂದಿಗೂ ತಪ್ಪು ಮಾಡಿಲ್ಲ, ಇಂದಿಗೂ ತಪ್ಪು ಮಾಡಲ್ಲ, ಮುಂದಿಗೂ ತಪ್ಪು ಮಾಡಲ್ಲ. ನಿಮ್ಮ ವಿಶ್ವಾಸಕ್ಕೆ, ನಿಮ್ಮ ಪ್ರೀತಿಗೆ ನಾನು ಉಳಿಸ್ಕೊಳ್ಳೋದಕ್ಕೆ ಸದಾ ಸಿದ್ಧ. ಇವ್ರು ಏನೇ ಕೆಸರಿರ್ಲಿ, ಇವ್ರು ಏನೇ ಆರೋಪ ಮಾಡಲಿ, ಎಲ್ಲದಕ್ಕೂ ಡಾಕ್ಯುಮೆಂಟ್ ಸಮೇತ ನಾನು ಉತ್ತರ ಕೊಡ್ತೀನಿ. ಡೋಂಟ್ ವರಿ, ನೀವಂತೂ ತಲೆ ಕೆಡಿಸ್ಕೋಬೇಡಿ. ಇಂಥವ್ನು ಫಾಲೋ ಮಾಡ್ತಿದ್ವಾ, ಇಂಥವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವಾ, ಇವ್ರು ಮಾಡ್ತಿರೋದು ಏನು ಅಂತಂದ್ರೆ ಕೆಸರು ಎರಿಸ್ತಾ ಇರೋದು. ಸಡನ್ ಆಗಿ ನಿಮಗೆ ನೋಡಿದ ತಕ್ಷಣ ಏನನ್ಸುತ್ತೆ, ಇದ್ರೂ ಇರಬಹುದಲ್ವಾ ಅಂತ. ಆದರೆ ಇವರು ಮಾಡಿರ್ತಕ್ಕಂಥ ಇಷ್ಟು ಆರೋಪಗಳಿಗೆ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ಸಣ್ಣ ಎಳ್ಳಷ್ಟು ಕೂಡ ದಾಖಲೆಗಳನ್ನು ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ. ಈಗ ಒಂದು ಆಡಿಯೋ ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ತುಂಬ ಜನ ಕೇಳ್ತಿದ್ರಲ್ಲ, ಯಾವ ಕಾರಣಕ್ಕೆ ಬರೋ ಇವರು ಇಷ್ಟೊಂದು ಷಡ್ಯಂತ್ರ ಮಾಡ್ತಿದ್ದಾರೆ, ಏನು ಕಾರಣ ಇಟ್ಕೊಂಡು ನಿನ್ನನ್ನು ಇವರು ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾರ್ಯಾರಿದ್ದಾರೆ ಇದರಿಂದ ಅಂತ ಕೇಳ್ತಿದ್ರಲ್ಲ. ನನಗೂ ಕೂಡ ತುಂಬ ಕುತೂಹಲ ಇತ್ತು ಇದರಿಂದ ಯಾರ್ಯಾರಿದ್ದಾರೆ ಅಂತ. ಆಡಿಯೋ ಪ್ರಸಾರ ಮಾಡ್ತೀನಿ, ಕೇಳ್ಕೊಂಡು ಬನ್ನಿ. ಹಲೋ ಬ್ರೋ, ಬಿಸಿನೇ ಇಲ್ಲ ಬ್ರೋ. ಆ ಚಾನಲ್ ಅವ್ರು ಈ ಚಾನಲ್ ಅವ್ರು ಹಾಕೊಂಡ್ ರುಬ್ತವ್ರೆ ನನ್ನ. ಏನಂತ? ಅಯ್ಯೋ ಗ್ಯಾರಂಟಿ ಅವ್ರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ. ನಾನು ನೋಡ್ತಾವ್ನಿ. ಯಮ್ಮ ಇವಳು ರಾಧಾ ಕವಳಲ್ಲ, ಸರಿ ಇಲ್ಲ ಯಮ್ಮ ಎಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು. ಕೀರ್ತಿ ಅಣ್ಣ ಒಂದ್ಸಲಿ ಕೇಳ್ತೀನಿ, ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ. ನೆಕ್ಸ್ಟ್ ಲೆವೆಲ್ ಸದ್ದು ಓಸಿ. ಆ ಮೀಡಿಯಾದವ್ರು ಈ ಮೀಡಿಯಾದವ್ರು, ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ, ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು. ಅದ್ ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ನ ಬನ್ನಿ ಮಾತಾಡಿ. ಅಯ್ಯೋ ಶಿವ, ನನಗೆ ಹೆಂಗ ಆಗ್ಬಿಡೋದು ಅಂದ್ರೆ ಒಟ್ಟು ಎಕ್ಸ್ಟ್ರೀಮ್ ಲೆವೆಲ್ ವೈರಲ್. ವೈರಲ್ ಏನೋ ಆಯ್ತೈತೆ. ಹಾ, ಪಾಸಿಟಿವ್ ಆಗಿ ಐತೈತೆ, ನೆಗೆಟಿವ್ ಆಗಿ ಐತೈತಾ? ನೆಗೆಟಿವ್ ಪಾಸಿಟಿವ್ ಹೆಂಗೋ ಒಂದು ನೋಡಿ. ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ. ಚಂದನ್ ಗೌಡನ್ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ. ಇನ್ನೊಂದ್ 15 ದಿವಸ ನೋಡಿ ಚಂದನ್ ಗೌಡನ್ ಹೆಂಗ್ ಬೆಳೆಸ್ತೀವಿ ಅಂತ, ಚಂದನ್ ಗೌಡನ್ ಹೆಂಗೆ ಬೀದಿಗೆ ಬೆಳೆಸ್ತೀವಿ ಅನ್ಬಿಟ್ಟು ಇನ್ 15 ದಿವಸ ನೋಡಿ. ನಾವು ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ, ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡನ್ನ. ಎಲ್ಲಿಗೆ? ಕೇಸ್ಗೆ ಚಂದನ್ ಗೌಡನ್ ಸೇರಿಸಿದ್ದು ನಾನು. ಅವ್ನ ಲೀಸ್ಟ್ ಅಲ್ಲೇ ಇರ್ಲಿಲ್ಲ, ಇವ್ರುಗಳು ಮಾತ್ರ ಇದ್ರು. ಕೇಳಿದ್ರಲ್ವ ಆಡಿಯೋನ? ಯಾರೋ ಒಬ್ಬ ಪ್ರಚಾರದ ಹುಚ್ಚಿರುವಂತಹ ಹುಡುಗನ್ ಕರ್ಕೊಂಡು ಬಂದು ಚೂ ಬಿಟ್ಟು ಮಾಧ್ಯಮಗಳ ಮುಂದೆ ಹೋಗಿ ಏನು ಬೇಕು ಅದನ್ನು ಹೇಳು, ವೈರಲ್ ಆಗುತ್ತೆ. ಅದು ಪಾಸಿಟಿವ್ ಆಗಾಗುತ್ತೋ ನೆಗೆಟಿವ್ ಆಗಾಗುತ್ತೋ, ಅವನ ಹೆಸರಂತೂ ಹಾಳಾಗೋಗುತ್ತೆ, ಹೋಗಿ ಮಾಡು ಅಂತ ಹೇಳಿ ಕಳಿಸಿರ್ತಕ್ಕಂಥ ಆಡಿಯೋ ವೈರಲ್ ಆಗಿದೆ. ಅದರಲ್ಲ ಹುಡುಗ ಏನು ಹೇಳ್ತಿದ್ದಾನೆ, ಇನ್ನೊಂದು 15 ದಿನ ನೋಡಿ ಬ್ರೋ, ಚಂದನ್ ಗೌಡನ್ ಬೀದಿಗೆ ತಂದು ನಿಲ್ಲಿಸ್ತೀವಿ. ಓಪನ್ ಚಾಲೆಂಜ್, ಈ ಹುಡುಗನಿಂದ ಇರೋ ಅಂತ ಎಲ್ರಿಗೂ ಸವಾಲು. ನಿಮ್ಗಳ ಕೈಲಲ್ಲ, ನಿಮ್ಮ ಉಡ್ಸಿರೋ ನಿಮ್ಮ ಅಪ್ಪದಿರ ಕೈಲಲ್ಲೋ ನನ್ನೊಂದು ಬೀದಿಗೆ ತರೋದಕ್ಕಾಗಲ್ಲ. ನನ್ನ ಆಡಿಯನ್ಸ್ಗೆ ಒಂದೇ ಮಾತು ಹೇಳೋದು, ಯಾವತ್ತಿಗೂ ಈ ಕ್ಷಣದವರೆಗೂ ಒಂದೇ ಒಂದು ಸಣ್ಣ 50 ಪೈಸಾ ಆಸೆಗೂ ನಾನು ಯಾವನ ಹತ್ರನೂ ಕೈ ಚಾಚೋದಕ್ಕೆ ಹೋಗಿಲ್ಲ, ಯಾವನ ಹತ್ರನೂ ತಲೆ ಹೊಡೆಯೋದಕ್ಕೆ ಹೋಗಿಲ್ಲ, ಯಾವನ ಹತ್ರನೂ ತಲೆ ಹಿಡಿಯೋದಕ್ಕೆ ಹೋಗಿಲ್ಲ. ಯಾಕೆ ಇಷ್ಟೊಂದು ಆಕ್ರೋಶದಲ್ಲಿ ಮಾತಾಡ್ತೀನಿ ಗೊತ್ತಾ? ಸುಳ್ಳು ಊರೆಲ್ಲ ಸುತ್ಕೊಂಡು ಬರ್ತೈತೆ, ಸತ್ಯ ಇನ್ನು ಮನೆ ಬಾಗಿಲು ಒಳಗಡೆ ಐತೆ. ನೋಡಿ, ಎಷ್ಟೋ ಜನ ನಿನ್ನೆ ಆ ನ್ಯೂಸ್ ಅಂಡ್ ಮಂಜು ಗೌಡ ಅವರು ಮಾಡಿರ್ತಕ್ಕಂಥ ವಿಡಿಯೋ ನೋಡ್ಕೊಂಡು ಬಂದು, ಏನು ಬ್ರೋ ಇದು ಮತ್ತೊಂದು ಆರೋಪ ಮಾಡೋರೆ, ಎಲೆಕ್ಷನ್ ಟೈಮ್ನಲ್ಲಿ ಅಷ್ಟಿತ್ತಂತೆ, ಈ ಎಲೆಕ್ಷನ್ ಟೈಮ್ನಲ್ಲಿ ಇಷ್ಟೆಂಗಾಯಿತು ಅಂತ ಕೇಳ್ತಿದ್ದಾರೆ ಬ್ರೋ ಅಂತ ಕೇಳ್ತಿದ್ದಾರೆ. ಮಂಜು ಗೌಡ ಅವರೇ, 13 ವರ್ಷದ ಜರ್ನಲಿಸ್ಟ್ ನೀವು, ಎಕ್ಸ್ಪೀರಿಯನ್ಸ್ ಇರತಕ್ಕಂಥ ಪತ್ರಕರ್ತ ನೀವು. ಅದು ಯಾವ್ಯಾವ ಚಾನಲಲ್ಲಿ ಕೆಲಸ ಮಾಡಿದ್ದೀರೋ ನನಗಂತೂ ಗೊತ್ತಿಲ್ಲ. ನಾನಂತೂ 3 ವರ್ಷ ಸತತವಾಗಿ ಒಂದು ಸ್ಟೇಟ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೀನಿ. ತದನಂತರವೇ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರೋದು. ಅದೇ ಮಂಜು ಗೌಡ ನಿನ್ನೆ ಆ ಅಫಿಡವಿಟನ್ನು ಪೂರ್ತಿ ವಿವರವಾಗಿ ಓದಿ ಎಕ್ಸ್ಪ್ಲೇನ್ ಮಾಡಿದರೆ, ಅದ್ರಲ್ಲಿ ಸಾಲ ಎಷ್ಟು ತೋರಿಸಿದ್ದ, ಅವ್ರ ಅಪ್ಪನ ಆಸ್ತಿ ಎಷ್ಟು, ಅದರಲ್ಲಿ ಅವ್ರ ಅಮ್ಮನ ಆಸ್ತಿ ಎಷ್ಟು, ಅವನ ತಮ್ಮನ ಆಸ್ತಿ ಎಷ್ಟು, ಹೊಸದಾಗಿ ಮದುವೆ ಆದಂಥ ಹೆಂಡತಿ ಆಸ್ತಿ ಎಷ್ಟು ಎಲ್ಲ ಅಂತ ತೋರಿಸ್ಬಿಟ್ಟಿದ್ರೆ ಜನ ಮಂಜು ಗೌಡಂಗೆ ಇವತ್ತು ಚಪ್ಪಾಳೆ ಹೊಡಿತಿದ್ರು. ಬಟ್ ಇದೇ ಮಂಜು ಗೌಡ ಭಿಕ್ಷೆ ಬೇಡ್ತೀನಿ, ಇದನ್ನ ಹೆಂಗ್ ದುಡಿಯೋದು ಹೇಳ್ಕೊಡಿ, ಇದನ್ನ ಹೇಳ್ಬಿಟ್ರೆ ನಮ್ಮಂಥ ಬಡ ಯೂಟ್ಯೂಬರ್ಗಳು ಬದುಕೊಳ್ತಾರೆ ಅಂತ ಅಂಗಲಾಚಿ ನನ್ನ ಹತ್ರ ಬೇಡ್ಕೊಳ್ತಾ ಇದ್ದಾರೆ. ನೀಟಾಗಿ ಹೇಳ್ಕೊಡ್ತೀನಿ ಹೆಂಗ್ ದುಡಿಯೋದು ಅಂತ, ಆ ದುಡ್ಡು ಹೆಂಗ್ ಬಂತು ಅಂತ. ಅದಾದ್ಮೇಲೆ ಒಂದು ಓಪನ್ ಸವಾಲ್ ಹಾಕಿದಿರಿ, ನೀವು ಪ್ರೂವ್ ಮಾಡಿದ್ದೆ ಆಯಿತು ಅಂತಂದರೆ ಅರ್ಧ ತಲೆ ಬಳಸ್ಕೊಳ್ತೀನಿ, ಅರ್ಧ ಮೀಸೆ ಬಳಸ್ಕೊಳ್ತೀನಿ ಅಂತ. ಆ ಒಂದೇ ಒಂದು ಕಾರಣದಿಂದ ನಾನು ಯಾವುದೇ ಕಾನೂನು ಕ್ರಮಗಳನ್ನು ಕೈಗೊಳ್ತಿಲ್ಲ.
ನೀವು ಮಾಡಿರ್ತಕ್ಕಂಥದ್ದು ನನ್ನ ಚುನಾವಣೆ ವಿಚಾರವನ್ನು ಇಟ್ಕೊಂಡು ಆ ಅಫಿಡವಿಟ್ ಅನ್ನು ಇಟ್ಕೊಂಡು ಆ ಅಫಿಡವಿಟ್ ಇರೋದಲ್ಲಿ ಚುನಾವಣಾ ಆಯೋಗದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಇರತಕ್ಕಂಥ ವೆಬ್ಸೈಟ್ ಅಲ್ಲೇ ಇದೆ. ಅದು ಲೀಗಲ್ ಆಗಿ ಸಿಗುತ್ತೆ ಪ್ರತಿಯೊಬ್ಬ ಪ್ರೇಕ್ಷಕನಿಗೆ, ಪ್ರತಿಯೊಬ್ಬ ಆಡಿಯನ್ಸ್ಗೆ, ಪ್ರತಿಯೊಬ್ಬ ನಾಗರಿಕನಿಗೆ. ಅದನ್ನ ತಗೊಂಡು ಬಂದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಪ್ರಸಾರ ಮಾಡಿ ನನ್ನ ವಿರುದ್ಧ ಅಪಪ್ರಚಾರ ಮಾಡಿರುವ ಹಿನ್ನೆಲೆಯಲ್ಲಿ ನಾನು ಚುನಾವಣಾ ಆಯೋಗದ ಮೂಲಕ ನನ್ನ ಹೆಸರಿಗೆ ಕಳಂಕ ತರಲು ಈ ರೀತಿ ಪ್ರಯತ್ನ ಪಡ್ತಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಅನ್ನು ಕೂಡ ಕೊಡಬಹುದು. ಆದ್ರೆ ನಾನು ಕೊಡುವುದಿಲ್ಲ. ಯಾಕಂತಂದ್ರೆ ಸಾಮಾಜಿಕವಾಗಿಯೇ ನ್ಯಾಯ ಸಿಗುವಂತಹ ಹೇಳಿಕೆ ನೀವೇ ಕೊಟ್ಟಿದ್ದೀರಲ್ಲ, ನೀವು ಪ್ರೂವ್ ಮಾಡಿದ್ದೇ ಆಯಿತು ಅಂತಂದ್ರೆ ನಾನು ಗಡ್ಡ ಮೀಸೆ ತಲೆ ಅರ್ಧ ಬೋಳಿಸ್ಕೊಳ್ತೀನಿ ಅಂತ ನಾನಂತೂ ತುಂಬಾ ನಿರೀಕ್ಷೆಯಿಂದ ಕಾಯ್ತಾ ಇದ್ದೀನಿ. ನಾಳೆ ನೀವು ಯಾವ ರೀತಿಯಲ್ಲಿ ವಿಡಿಯೋಗಳನ್ನ ಮಾಡ್ತೀರಿ, ಗಡ್ಡ ಮೀಸೆ ಬಿಡ್ಕಂಡೇ ಬರ್ತೀರಾ ಅಥವಾ ಗಡ್ಡ ಮೀಸೆ ಅರ್ಧ ತಲೆ ಕೂದಲು ತಗಿಸಿ ಬರ್ತೀರಾ, ಕಾಯ್ತಾ ಇದ್ದೀನಿ. ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಇನ್ ಡೀಟೇಲ್ ಆಗಿ ಉತ್ತರ ಕೊಟ್ಕೊಂಡು ಹೋಗ್ತೀನಿ. ಕೆಲವು ಮಬ್ಬು ಭಕ್ತರು ನಿಮ್ಮನ್ನ ಪ್ರೀತಿಸುವಂತವ್ರು, ಜೈ ಅನ್ನುವಂಥವ್ರು ಅಥವಾ ನೀವೇ ಸೃಷ್ಟಿ ಮಾಡ್ಕೊಂಡಿರೋಂಥವ್ರು ನನ್ನನ್ನು ಬೈಬಹುದು. ಆದ್ರೆ ಸತ್ಯದ ಪರವಾಗಿರ್ತಕ್ಕಂಥ ಆಡಿಯನ್ಸ್, ದಾಖಲೆಗಳನ್ನ ಕೇಳುವಂತಹ ಆಡಿಯನ್ಸ್ ಇವತ್ತು ಬಂದು ನಿಮ್ಮದೇ ವಿಡಿಯೋಗಳಿಗೆ ಇವತ್ತು ಒಬ್ಬೊಬ್ನು ಪ್ರಶ್ನೆ ಮಾಡ್ತಾನೆ, ತಲೆ ಯಾವಾಗ ಬಳಸ್ಕೊಳ್ತೀಯಾ, ಮೀಸೆ ಯಾವಾಗ ತೆಗಿಸ್ತೀಯಾ ಅಂತ ವೆಯ್ಟ್ ಮಾಡಿ ನೋಡಿ. ಮೊದಲಿಗೆ ನೀವು ಕೇಳಿರ್ತಕ್ಕಂಥ ಕ್ವಶನ್ ಏನು ಅಂತಂದ್ರೆ, ನಿಮ್ಮ ವಿಡಿಯೋಗಳನ್ನ ಬಳಸಿಕೊಳ್ಳೋದಕ್ಕೆ ನನಗೆ ಅನುಮತಿ ಕೊಡಿ, ನಾವು ನಿಮ್ಮನ್ನ ಎಕ್ಸ್ಪೋಸ್ ಮಾಡ್ತೀವಿ ಅಂತ ಹೇಳಿದ್ರಿ. ನಾನು ಅದಕ್ಕೆ ಸಂಪೂರ್ಣ ಅನುಮತಿ ಇದೆ, ನೀವು ಏನು ಬೇಕಾದರೂ ಬಳಸ್ಕೋಬಹುದು ಅಂತ ಹೇಳಿದೆ. ನಾನು ಈ ಹಿಂದೆ ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೀನಿ ಎಂಬ ಹೇಳಿಕೆ ಕೊಟ್ಟಂತ ವ್ಯಕ್ತಿಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಏನೇನು ವರದಿ ಮಾಡಿದ್ದೀನಿ, ಆ ವರದಿಯ ವಿಡಿಯೋಗಳಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದೊಂದು ವಿಡಿಯೋದಲ್ಲಿ 15 ಸೆಕೆಂಡ್ 20 ಸೆಕೆಂಡ್ ವಿಡಿಯೋಗಳನ್ನ ಬಳಸ್ಕೊಂಡಿದ್ದೀರಿ. ಇನ್ನೊಂದು 10 ಸೆಕೆಂಡ್ ಎಕ್ಸ್ಟ್ರಾ ಬಳಸಿದಿದ್ರೆ ಅದೇ ವಿಡಿಯೋಗಳಲ್ಲಿ ನಿಮ್ಮ ಮುಖವಾಡ ಆಚೆ ಬರ್ತಿತ್ತು. ಅದೇ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಾನು, ಈ Bengaluru.com ಅನ್ನುವಂತಹ ಪೋಸ್ಟ್ ವರದಿ ಮಾಡಿದೆ, ಇದು SITಯ ಅಧಿಕೃತ ಮಾಹಿತಿ ಅಲ್ಲ ಅಂತ. ಅಡ್ವೊಕೇಟ್ ಮಂಜುನಾಥ್ ಗೌಡ ಅವರು ರಿಲೀಸ್ ಮಾಡಿರ್ತಕ್ಕಂಥ ಪ್ರೆಸ್ ನೋಟ್ ಇದು SITಯ ಅಧಿಕೃತ ಮಾಹಿತಿ ಅಲ್ಲ. ಎಲ್ಲಾನು ಕೂಡ ಅಲ್ಲೇ ಹೇಳಿದೆ ತಾನೆ, ಅದನ್ನು ಪ್ರಸಾರ ಮಾಡ್ಬೋದಿತ್ತು ನೀವು. ಆದರೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಷ್ಟು ಮೂಳೆ ಸಿಕ್ತು ಅಷ್ಟು ಮೂಳೆ ಸಿಕ್ತು ಎಲ್ಲಾನು ಕೂಡ ಹೇಳಿದ್ರಲ್ವ ಬ್ರದರ್. ಈಗ ಇದೇ ಸ್ಟೇಟ್ ಮಾಧ್ಯಮಗಳು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಯಾವ ರೀತಿಯ ವರದಿ ಮಾಡಿದ್ದೀನಿ ಅದೇ ವರದಿಯನ್ನು ಕೂಡ ಮಾಡಿದ್ದಾರೆ. ಅವ್ರು ಯಾರನ್ನೂ ಕೂಡ ನೀನು ಪ್ರಶ್ನೆ ಮಾಡಿದೆ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯಾ ಅಂತಂದ್ರೆ, ಆರಂಭದಲ್ಲಿ ಪ್ಲೇ ಆಯ್ತಲ್ಲ ಆಡಿಯೋ, ಪಕ್ಕಾ ಷಡ್ಯಂತ್ರ ತಾನೆ. ಓಕೆ, ಈಗ ಇನ್ನೊಂದು ಕೇಳಿದೆ ನೀನು, ಮಾಧ್ಯಮದವರು ಸಿಕ್ಕಿದ್ರೆ ಇದನ್ನ ರುಬ್ಬಿ ಬಿಸಾಕ್ಬಿಡ್ತಾ ಇದ್ರು, ಈ ಮಾಹಿತಿ ನಮಗೆ ಮಾತ್ರ ಆಂತರಿಕವಾಗಿ ಸಿಕ್ಕಿರ್ತಕ್ಕಂಥದ್ದು ಅಂತ. ನಾನು ನಿಮಗೆ ಓಪನ್ ಸವಾಲ್ ಕೊಡ್ತೀನಿ, SITಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೂಡ ಆ ವಿಡಿಯೋ ಕ್ಲಿಪ್ ಬಳಸ್ಕೊಂಡು ಇವನಿಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಂತ ನಾನು SIT ಅವ್ರು ಬಂದು ಕೇಳಿ, ನಾನು ಅವ್ರ ಹತ್ರ ಉತ್ತರ ಕೊಡ್ತೀನಿ. ನನ್ನ ಹತ್ರ ಉತ್ತರ ಇದೆ, ನನಗೆ ಆ ಮಾಹಿತಿ ಎಲ್ಲಿಂದ ಬಂತು ಅನ್ನೋದು ನಾನು ಉತ್ತರ ಇದೆ, ನಾನು ಕೊಟ್ಟೆ ಕೊಡ್ತೀನಿ. ಅದಕ್ಕೆ ನಾನು ನಿನಗೆ ಇಲ್ಲಿ ಉತ್ತರ ಕೊಡ್ಕೊಂಡು ಕೂತ್ಕೊಂಡೆ ಅಂತಂದ್ರೆ ನಾಳೆ ದಿನ ಬೇರೆ ಫೇಸ್ ಮಾಡಬೇಕಾಗುತ್ತೆ. ನೀನು ಹೋಗಿ SIT ಅವ್ರಿಗೆ ಕಂಪ್ಲೇಂಟ್ ಕೊಡು, ಇದಕ್ಕೆ ಸಂಬಂಧಪಟ್ಟಂಗೆ ಇವನಿಗೆ ಮಾಹಿತಿ ಎಲ್ಲಿ ಬಂತು ಅಂತ. SIT ಅವರು ನನ್ನನ್ನು ವಿಚಾರಣೆಗೆ ಕರೀಲಿ, ನಾನು ಅಲ್ಲಿ ಹೇಳ್ತೀನಿ ನನಗೆ ಈ ಕಡೆಯಿಂದನೇ ಮಾಹಿತಿ ಬಂತು, ಇವ್ರು ಹೇಳಿದ ಮೇಲೆ ಮಾಹಿತಿ ಬಂತು ಅಂತ ನಾನು ಅದನ್ನ ಪ್ರಸಾರ ಮಾಡ್ತೀನಿ. ತಾಕತ್ತಾಯ್ತಾ ನಿನಗೆ? ಓಪನ್ ಸವಾಲ್ ಆಗ್ತಾ ಇದ್ದೀನಿ. ಮತ್ತೆ ಇನ್ನೂ ಹೇಳಿದ್ಯಾ ನಿಮ್ಮ ಮತ್ತಷ್ಟು ವಿಡಿಯೋಗಳನ್ನ ಪ್ರಸಾರ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ, ಈಗಲೂ ಕೊಡ್ತಾ ಇದ್ದೀನಿ. ಆದರೆ ನಿನ್ನ ಅನುಕೂಲಕ್ಕೆ ತಕ್ಕಂತೆ ವಿಡಿಯೋಗಳನ್ನೇನಾದ್ರೂ ಬಳಸ್ಕೊಂಡೆ ಅಂತಂದ್ರೆ ಖಂಡಿತವಾಗಿಯೂ ನಾನು ಕಾಪಿರೈಟ್ ಹೊಡಿಬೇಕಾಗುತ್ತೆ. ನೀನು ಪೂರ್ತಿ ವಿಡಿಯೋಗಳನ್ನ ಬಳಸ್ಕೊಂಡು ನೀಟಾಗಿ ನೀನು ಜನಗಳಿಗೆ ಮಾಹಿತಿಯನ್ನ ತಿಳಿಸಿದ್ರೆ ನಾನು ಯಾವ ಕಾಪಿರೈಟ್ ಅಲ್ಲ, ನಿನ್ನ ತಂಟೆಗೆ ಬರಲ್ಲ, ನಾನು ನೀನೇನು ಬೇಕಾದ್ರೂ ಎಕ್ಸ್ಪೋಸ್ ಮಾಡ್ಕೋ. ಆದ್ರೆ ಇಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯುವಂತ ಸಂದರ್ಭದಲ್ಲಿ ಇಷ್ಟು ಮೂಳೆಗಳು ಸಿಕ್ಕಿದೆ ಎಂಬ ಮಾಹಿತಿ ಬಂದಿದೆ, ಅಷ್ಟನ್ನು ಮಾತ್ರ ಹಾಕೊಂಡಿದೀಯಾ. ಯಾವ ವರದಿಯ ಆಧಾರದ ಮೇಲೆ ಅಂತ ಕೂಡ ನಾನು ಪ್ರಸಾರ ಮಾಡಿದ್ದೀನಿ. ಮುಂದುವರೆದಂತೆ ಇದು SITಯ ಅಧಿಕೃತ ಮಾಹಿತಿಯೂ ಅಲ್ಲ ಅಂತ ಹೇಳಿದ್ದೀನಿ. ಅಲ್ಲ ಕಣಪ್ಪ, ನನ್ನದೇ ಪಬ್ಲಿಷ್ ಆಗಿರುವಂಥ ವಿಡಿಯೋಗಳಲ್ಲಿ ನೀನು ಬಳಸ್ಕೊಂಡು ತೋರ್ತೀಯ ಅಂತಂದ್ರೆ ಜನ ನೋಡಿರಲ್ವ ಅವನ್ನ. ನಿನಗೆ ವ್ಯೂಸ್ ಬೇಕು ಅನ್ನೋ ಕಾರಣಕ್ಕೆ ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಬಂದೆ. ನಿನಗೆ ಆ ರೀತಿ ಏನಾದರೂ ಇದ್ದಿದ್ರೆ ಜನಗಳಿಗೆ ಅವನ ಚಾನಲಲ್ಲಿ ಹೋಗಿ ನೋಡಿ, ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳಲ್ಲಿ ಎಷ್ಟು ಸುಳ್ಳು ಹೇಳಿದ್ದಾನೆ ಅಂತ ನೀವೇ ಹೋಗಿ ನೋಡಿ ಅಂತ ಹೇಳಿದ್ರೆ ಜನ ಬಂದು ನೋಡೋರು. ಅದೇ ಜನ ಮುಂದುವರೆದಂತೆ ನೋಡಿದಾಗ ಅವ್ನು ಕನ್ಫರ್ಮ್ ಆಗಿ ಹೇಳೋನ್ ಬಿಡುಗರು ಅಲ್ಲಿ SIT ಅಧಿಕೃತ ಮಾಹಿತಿ ಅಲ್ಲ, ಈ ಒಂದು ವೆಬ್ಸೈಟ್ ಆಧಾರದಲ್ಲಿ, ಈ ಒಂದು ಪತ್ರಿಕಾ ಪ್ರಕಟಣೆ ಆಧಾರದಲ್ಲಿ ಅಂತ ಜನರೇ ಪ್ರಶ್ನೆ ಮಾಡ್ತಿದ್ರು. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಿಮ್ಮ ವ್ಯೂಸ್ಗೆ ಖಂಡಿತವಾಗಿ ಹೇಳ್ತೀನಿ ಮಂಜುಗೌಡವರೇ, ಹಿಂಗೆ ಹಿಡಿತಾ ಇದ್ದೀರಿ, ಹಿಂಗೆ ನನ್ನ ಹೆಸರನ್ನು ಬಳಸ್ಕೊಂಡು ಸತತ 1 ವಾರದಿಂದ ಅನ್ನ ತಿಂತಾ ಇದ್ದೀರಿ. ನಿಮ್ಮ ಕಾಮೆಂಟ್ಸಲ್ಲೇ ನೋಡ್ತಾ ಇದೀನಲ್ಲ, ಜನ ಉಗಿತಾರದನ್ನ, ಏನು ಗುರು ನೀನು ಬೇರೆ ವಿಡಿಯೋಗಳಿಗೆಲ್ಲ 1,000 ವ್ಯೂಸು 2,000 ವ್ಯೂಸು, ಅದೇ ಚಂದನ್ ಗೌಡನ ಹೆಸರು ಬಳಸ್ಕೊಂಡಿರ್ತಕ್ಕಂಥ ವಿಡಿಯೋಗಳಿಗೆಲ್ಲ 50,000 1 ಲಕ್ಷ ವ್ಯೂಸ್ ಆಗಿದೆಯಲ್ಲ, ಚೆನ್ನಾಗಿ ತಿಂತಾ ಇದೆಯಾ ಅವನ ಹೆಸರಲ್ಲಿ ಪೆಡಿಗ್ರಿಯನ್ನು ತಿನ್ನುವಂಥ ಜನನೇ ಉಗಿತಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ. ನಿಮ್ಗೆ ಇನ್ನೂ ಒಂದು ಅವಕಾಶ ಕೊಡ್ತೀನಿ ಮಂಜುಗೌಡವರೇ, ನಾನು ಪ್ರತಿದಿನ ಏನು ವಿಡಿಯೋ ಮಾಡ್ತೀನಿಲ್ಲ ಅದೆಲ್ಲವನ್ನು ಕೂಡ ರಿಪೀಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಬದುಕಿ ಚೆನ್ನಾಗಿರಿ, ಚೆನ್ನಾಗಿ ಬಾಳಿ, ಚೆನ್ನಾಗಿ ಖುಷಿಯಾಗಿ ಬದುಕಿ. ನನ್ನ ಹೆಸರು ಹೇಳ್ಕೊಂಡು ಅನ್ನ ತಿಂತಾ ಇದ್ದೀರಾ ಒಬ್ರು ಅಂತ ನಾನಂತೂ ಖುಷಿಯಾಗಿ ಬದುಕ್ತೀನಿ, ಖುಷಿಯಾಗಿ ಹೇಳ್ತೀನಿ. ನೆಕ್ಸ್ಟ್ ಒಂದು ಈ ಅಫಿಡವಿಟ್ ಅಂತಿಮ, ಇವತ್ತಿಗೆ ನಿಮ್ಮ ಎಲ್ಲ ಆರೋಪಗಳಿಗೆ ಅಂತಿಮ ಉತ್ತರ. ಜನ ನಾಳೆ ದಿನ ನೀವು ಏನೇ ಕೇಳಿದ್ರು ಸಿಕ್ಕಲ್ಲಿ ನಿಮಗೆ ಕ್ಯಾಕರು ಸುಗಿತಾರೆ. ಯಾಕಂತಂದ್ರೆ ನೀವು ಮಾಡ್ತಿರ್ತಕ್ಕಂಥದ್ದು ಸುಳ್ಳು ಆರೋಪ ಅನ್ನುವಂಥದ್ದು ಆಲ್ರೆಡಿ ಆಡಿಯೋದಲ್ಲಿ ಷಡ್ಯಂತ್ರ ಬಯಲಾಗೋಯ್ತು. ಆದರೂ ಸಹ
ನಿನಗೆ ಕ್ಲಾರಿಟಿ ಕೊಡದೇ ಇದ್ರು ನಾನು ನನ್ನ KR ಪೇಟೆ ತಾಲೂಕಿನ ಜನ, ನನ್ನ ಮಂಡ್ಯ ಜಿಲ್ಲೆಯ ಜನಕ್ಕೆ ನಾನು ಕ್ಲಾರಿಟಿ ಕೊಡಬೇಕಾಗುತ್ತೆ. ಯಾಕೆಂದರೆ ನಾನು ಎಲೆಕ್ಷನ್ ನಿಂತೆ ಅವ್ರ ಮನೆ ಬಾಗಿಲಿಗೆ ಹೋಗಿ ವೋಟ್ ಬೇಡಿದ್ದೀನಿ, ದಯವಿಟ್ಟು ಮತ ನೀಡಿ ಅಂತ. ಓಕೆ, ಮೊದಲ ಆರೋಪ ಬಂದೀಗ ಎಲೆಕ್ಷನ್ ಟೈಮ್ದು ಸಬ್ಮಿಟ್ ಮಾಡಿಬಿಡ್ತೀನಿ. ಇದನ್ನು ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನುವಂಥ ವೆಬ್ಸೈಟ್ಗೆ ಹೋಗಿ ಮಂಡ್ಯ MP ಎಲೆಕ್ಷನ್ ಕ್ಯಾಂಡಿಡೇಟ್ ಲಿಸ್ಟ್ ಅಂತ ಸರ್ಚ್ ಮಾಡಿದ್ರೆ ಎಷ್ಟು ಜನ ಅಫಿಡೇವಿಟ್ ಸಲ್ಲಿಸಿದ್ದೀವಿ ಅಷ್ಟು ಜನರ ಅಫಿಡೇವಿಟ್ ನಿಮಗೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇದನ್ನ ನೀವು 2023 MLA ಎಲೆಕ್ಷನ್ ಕರ್ನಾಟಕ ವಿಧಾನಸಭಾ ಕ್ಷೇತ್ರಗಳ ಎಲೆಕ್ಷನ್ ಅಂತ ಅಫಿಡೇವಿಟ್ ಹೊಡೆದ್ರೆ ಅದ್ರಲ್ಲಿ ನಮ್ಮ KR ಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರೆ ಇದು ಕೂಡ ನಿಮಗೆ ಸಿಗುತ್ತೆ 2023 ಎಲೆಕ್ಷನ್ ಅಫಿಡೇವಿಟ್. ಇದನ್ನು ಕೂಡ ನೀವು ಓಪನ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಪೂರ್ತಿ ಡೀಟೇಲ್ ಆಗಿ ಚೆಕ್ ಮಾಡ್ಕೋಬಹುದು. ಈ ಮಂಜು ಗೌಡ ನಮ್ಮ ಬ್ರದರ್ ಅವರು ಎಷ್ಟು ಬೇಕು ಅಷ್ಟೊಂದು ಪ್ರಸಾರ ಮಾಡ್ಕೊಂಡ್ಬಿಟ್ಟು ಚಂದನ್ ಗೌಡ ಅವರಿಗೆ 2023ರಲ್ಲಿ ಅವರು ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿ ಬಂದು 51 ಲಕ್ಷ. ಅದೇ 2024ರಲ್ಲಿ ಜಸ್ಟ್ 1 ವರ್ಷದ ಅಂತರದಲ್ಲಿ ಅವರು ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಆಸ್ತಿಯ ಪ್ರಮಾಣ ಬಂದು 94 ಲಕ್ಷ. ಮಂಜುಗೌಡ ಅವರೇ, ಈ 51 ಲಕ್ಷ ಚಂದನ್ ಗೌಡ ಒಬ್ಬಂದಲ್ಲ ಮಂಜುಗೌಡ ಅವರೇ, ಚಂದನ್ ಗೌಡ ಅವರ ಅಪ್ಪಂದು, ಚಂದನ್ ಗೌಡ ಅವರ ಅಮ್ಮಂದು, ಚಂದನ್ ಗೌಡನ ತಮ್ಮಂದು. ನಮ್ಮ ಮನೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಈ ಅಫಿಡವಿಟಲ್ಲಿ ನಮ್ಮದು ಹಿಂದೂ ಅವಿಭಕ್ತ ಕುಟುಂಬ ಅಂತ ಸೇರಿಸಿ ಅವಲಂಬಿತ 1, ಅವಲಂಬಿತ 2, ಅವಲಂಬಿತ 3 ಅಂತ 2023 ಎಲೆಕ್ಷನಲ್ಲಿ ಘೋಷಣೆ ಮಾಡ್ಕೊಂಡಿರ್ತಕ್ಕಂಥ ಒಟ್ಟು ಆಸ್ತಿ 51 ಲಕ್ಷ. ಅದಾದಮೇಲೆ 2023ರಲ್ಲಿ ನಾನು ಅನ್ಮ್ಯಾರಿಡ್ ಆಗಿರ್ತೀನಿ ವಿಧಾನಸಭಾ ಚುನಾವಣೆಯಲ್ಲಿ. 2024ರ MP ಎಲೆಕ್ಷನಲ್ಲಿ ನಾನು ಆಲ್ರೆಡಿ ಮ್ಯಾರಿಡ್ ಆಗಿರ್ತೀನಿ. 2023 ನವೆಂಬರ್ ಎಂಡಲ್ಲಿ ನಾನು ಮದುವೆ ಆಗಿರ್ತೀನಿ. 2024 ಏಪ್ರಿಲಲ್ಲಿ ಚುನಾವಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ನನ್ನ ಹೆಂಡತಿಯ ಆಸ್ತಿಯನ್ನು ಕೂಡ ನಾನು ಘೋಷಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಆಸ್ತಿ ಬಂದು 94 ಲಕ್ಷ. ಅದರಲ್ಲಿ 9.5 ಲಕ್ಷ ಕಾರ್ ಲೋನ್ ಇತ್ತಲ್ಲ ಮಂಜುಗೌಡ ಅವರೇ, ಸಾಲ, ಅದನ್ನು ಕೂಡ ತೋರಿಸ್ಬೋದಿತ್ತಲ್ವ ನೀವು. ಇದೇ ಅಫಿಡವಿಟ್ ಅಲ್ಲಿ ಅಸೆಟ್ಸ್ ಬಂದು 94,39,500 ರೂಪಾಯಿ ಅಂತ ತೋರ್ತೈತೆ. ಅದ್ರ ಕೆಳಗಡೆ ಲಿಯಾಬಿಲಿಟೀಸ್ 9.5 ಲಕ್ಷ ತೋರ್ತೈತೆ. ಬೆಂಗಳೂರಿನ ವಿಜಯನಗರದ SBI ಬ್ಯಾಂಕ್ನಲ್ಲಿ ಕಾರ್ ಲೋನ್ ಇದೆ 9.5 ಲಕ್ಷ ಅಂತ ತೋರ್ತಿತ್ತಲ್ಲ, ಅದನ್ನ ಯಾಕೆ ತೋರ್ಲಿಲ್ಲ ಮಂಜುಗೌಡ ಅವರೇ ನೀವು? ಓಕೆ, ಹಾಗಾದ್ರೆ 40 ಲಕ್ಷ ಹೆಂಗ್ ದುಡಿದ್ಬಿಟ್ಟ ಚಂದನ್ 1 ವರ್ಷದಲ್ಲಿ ಅಂತ ತುಂಬಾ ಜನರಿಗೆ ಕುತೂಹಲ ಇರುತ್ತೆ. ಬಿಡಿಸಿ ಹೇಳ್ತೀನಿ ಕೇಳಿ, ಪ್ರಸಾರ ಮಾಡ್ತಾ ಇದ್ದೀನಿ ಕೇಳಿ, ಸ್ಕ್ರೀನ್ ಶಾಟ್ ಸಮೇತ. ಅಂದ್ರೆ ಅಫಿಡವಿಟ್ ಇದೆಯಲ್ಲ, ಇದ್ರ ಸ್ಕ್ರೀನ್ ಶಾಟ್ ಸಮೇತ ಆಗ್ತಾ ಇರ್ತೀನಿ. ಬಟ್ ನನಗೆ ನ್ಯಾಯ ನೀವೇ ಕೊಡಿಸ್ಬೇಕು. ನಾನು ಸ್ಟೇಷನ್ ಮೆಟ್ಲೆತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಾಗ ಚುನಾವಣಾ ಆಯೋಗದ ಮೆಟ್ಲು ಹೊತ್ತಲ್ಲ. ನೀವು ಮಂಜುಗೌಡ ಅವ್ರ ತಲೆ ಎಲ್ಲ ಬೋಳಿಸಿ, ಮೀಸೆ ಎಲ್ಲ ಬೋಳಿಸಿ ಮತ್ತೆ ಅವರು ವಿಡಿಯೋ ಮಾಡೋ ಥರ ಕರ್ಕೊಂಡು ಬರೋಂಥ ಜವಾಬ್ದಾರಿ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಬಿಟ್ಟಿರ್ತೀನಿ. 2023ರಲ್ಲಿ ನಂದು 51 ಲಕ್ಷ ಅಂತ ಆಸ್ತಿ ಘೋಷಣೆ ಮಾಡಿದೀವಲ್ಲ, ಅದರಲ್ಲಿ ಏನೇನು ಸೇರ್ಕೊಂಡಿರುತ್ತೆ ಅಂತ ಹೇಳ್ತೀನಿ ಕೇಳಿ. ಒಂದು ಸ್ಥಿರ ಆಸ್ತಿ ಅಂತ ಇರುತ್ತೆ, ಮತ್ತೊಂದು ಚರ ಆಸ್ತಿ ಅಂತ ಇರುತ್ತೆ. ಅದರಲ್ಲಿ ಹಣ, ನಗದು ರೂಪದಲ್ಲಿ ಇರುತ್ತಲ್ಲ ಕ್ಯಾಶು, ಅದು ಮತ್ತೆ ನಮ್ಮ ಆಸ್ತಿ ಅಂದ್ರೆ ನಮ್ಮ ಜಮೀನು, ನಮ್ಮ ಅಪ್ಪನ ಹೆಸರಲ್ಲಿ ನಮ್ಮ ಅಮ್ಮನ ಹೆಸರಲ್ಲಿ ಇರುತ್ತಲ್ಲ ಜಮೀನು, ಅದರ ವ್ಯಾಲ್ಯೂ, ಮತ್ತೆ ನನ್ನ ಮನೆ, ನಂದು, ನಮ್ಮ ಅಪ್ಪಂದು, ನನ್ನ ತಮ್ಮಂದು, ನಮ್ಮ ಅಮ್ಮನ ಹತ್ರ ಇರ್ತಾವಲ್ಲ ಒಡವೆಗಳು, ಚಿನ್ನಾಭರಣಗಳು, ಅದು ಜೊತೆಗೆ ನಾವು ಇದ್ದೀವಲ್ಲ ಮನೆ, ಪ್ರೆಸೆಂಟ್ ಆ ಮನೆಯ ವ್ಯಾಲ್ಯೂ. ಹಾಗೇನೆ ನಂತರ ಒಂದು ಕಾರ್ ಇತ್ತು, 2 ಬೈಕ್ ಇತ್ತು, ನನ್ನ ತಮ್ಮನ ಹತ್ರ 2 ಲೈಲ್ಯಾಂಡ್ ಗಾಡಿ ಇತ್ತು, 1 ಬೈಕ್ ಇತ್ತು, ನಮ್ಮ ಅಪ್ಪನ ಹತ್ರ 1 ಬೈಕ್ ಇತ್ತು. ಇಷ್ಟು ವಾಹನಗಳ ವ್ಯಾಲ್ಯೂ ಎಲ್ಲ ಸೇರಿ 2023ರ ಎಲೆಕ್ಷನಲ್ಲಿ ನಾವು ಘೋಷಣೆ ಮಾಡಿರ್ತಕ್ಕಂಥದ್ದು 51 ಲಕ್ಷ ಅಮೌಂಟ್ ಅಂತ. ನಮ್ಮ ಆಸ್ತಿ ಇಷ್ಟಿದೆ ನಮ್ಮ ಹತ್ರ, ಸ್ಥಿರ ಆಸ್ತಿ, ಚರ ಆಸ್ತಿ ಎಲ್ಲವೂ ಸೇರಿ ಅಂತ. ಅದಾದಮೇಲೆ ನಾನು ಮದುವೆ ಆಗ್ತೀನಿ 2023 ನವೆಂಬರ್ ಎಂಡಲ್ಲಿ. 2024 ಏಪ್ರಿಲಲ್ಲಿ MP ಎಲೆಕ್ಷನ್ ನಡೆಯುತ್ತೆ. ನಾನು MP ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿರ್ತೀನಿ. ಅದರಲ್ಲಿ ನಾನು ಘೋಷಣೆ ಮಾಡಿರ್ತಕ್ಕಂಥ ಟೋಟಲ್ ಆಸ್ತಿ ಬಂದು 94,39,500 ರೂಪಾಯಿ. ನೀವು ಬರೀ 94 ಲಕ್ಷ ಅಂತ ಹೇಳಿದ್ರೆ ನಾನು 500 ರೂಪಾಯಿನ ಸೇರಿಸಿ ಹೇಳ್ತಾ ಇದ್ದೀನಿ ಕೇಳಿ, ವಿತ್ ಡೀಟೇಲು. ಅದರಲ್ಲಿ ಪ್ರಸಾರ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಹೆಂಡತಿ ಆಸ್ತಿ ಬಂದು 19,57,000. ಅವಳ ಹತ್ರ ಇರ್ತಕ್ಕಂಥ ಚಿನ್ನಾಭರಣ ಆಗಿರ್ಬೋದು, ಅವ್ರ ಅಪ್ಪನ ಮನೆ ಮದುವೆ ಮಾಡಿ ಕಳಿಸ್ದಾಗ ಅವಳಿಗೆ ಹಾಕಿರ್ತಕ್ಕಂಥ ಒಡವೆ ಆಗಿರ್ಬೋದು. ಅವಳು ಭಿಕ್ಷೆ ಬಿಡ್ತಿರಲಿಲ್ಲ ಮಂಜುಗೌಡ ಅವರೇ. ನನ್ನ ಹೆಂಡತಿ ಬಂದು ಆರ್ಟಿಸ್ಟ್, ದುಡಿತಾ ಇದ್ಲು. ಡೈಲಿ ಏನಿಲ್ಲ ಅಂತಂದ್ರೆ 5,000 ರೂಪಾಯಿ ದುಡಿತಾ ಇದ್ಲು. ನಿಮ್ಮ ಥರ ಅಂಗಲ ಅಷ್ಟಿರಲಿಲ್ಲ ಹಂಗೆ ನನ್ನ ಹೆಂಡತಿ. 19,57,000 ರೂಪಾಯಿ ಆಸ್ತಿ ನನ್ನ ಹೆಂಡತಿದು. ನನ್ನ ಮನೆಗೆ ಬಂದಾಗ ಆ ಅವಿಭಕ್ತ ಕುಟುಂಬದಲ್ಲಿ ಅವಲಂಬಿತ 1, 2, 3, 4 4 ಆಯ್ತು. 3 ಜನ ಇದ್ದೋ ನಾವು, ನನ್ನನ್ನು ಸೇರಿ 4 ಜನ ಇದ್ದೋ ಹೋದ ವರ್ಷ. ನನ್ನ ಹೆಂಡತಿನೂ ಸೇರಿ 5 ಜನ. ಅದು ಆ 5 ಜನರ ಆಸ್ತಿಯಲ್ಲಿ ನೀವು ತೋರಿಸಿರ್ತಕ್ಕಂಥದ್ದು 43 ಲಕ್ಷ. ಈ 43 ಲಕ್ಷ 1 ವರ್ಷದಲ್ಲಿ ಹೆಂಗ್ ಇನ್ಕ್ರೀಸ್ ಆಯ್ತು ಅಂತಂದ್ರಲ್ಲ, ಆ 43 ಲಕ್ಷದಲ್ಲಿ 19,57,000 ರೂಪಾಯಿ ನನ್ನ ಧರ್ಮಪತ್ನಿಗೆ ಸೇರಿದ್ದು. ಆಯ್ತಾ ಸರ್? ಅದೇ 43 ಲಕ್ಷದಲ್ಲಿ 9.5 ಲಕ್ಷ ಲೋನ್ ಕಳಿತೀನಿ, ಕಾರ್ ಲೋನ್ನ. ನೀವು ಕಟ್ತೀರ ಅದನ್ನ? ಇಲ್ಲ ನಿನ್ನ ನಂಬ್ಕೊಂಡು ಜೈ ಜೈ ಅಂದ್ರಲ್ಲ ನಿನ್ನ ಆಡಿಯನ್ಸು, ಅವ್ರು ಬಂದು ಕಟ್ತಾರ ಕಾರ್ ಲೋನ್ನ? ಒಟ್ಟಲ್ಲಿ ಅಲ್ಟಿಮೇಟ್ಲಿ ನಿಮಗೆ ಬೇಕಾಗಿದ್ದೇನೋ ಜನಗಳಿಗೆ ಚಂದನ್ ಗೌಡ ಅನ್ನೋನೊಬ್ಬ ಫ್ರಾಡು, ಅವನೆಲ್ಲೋ ಕಡೆ ನೀವೇ ಲಂಚ ಗಿಂಚು ತಗೊಂಡಿದ್ದೀರಿ ನಾವು ಹೇಳಲ್ಲ. ಆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತೀವಿ. ಅಲ್ಲಪ್ಪ, ನೀನೊಬ್ಬ ನಿಜವಾದ ಪತ್ರಕರ್ತ ಆಗಿದ್ರೆ, ನೀನೊಬ್ಬ ನಿಜವಾದ ಜರ್ನಲಿಸ್ಟ್ ಆಗಿದ್ರೆ, ನಿನಗೆ ಗಣಿತದ ಜ್ಞಾನ ಇದ್ದಿದ್ರೆ ನೀನು ಇದನ್ನು ನೀಟಾಗಿ ತೋರಿಸ್ಬೋದಿತ್ತು. ನನ್ನನ್ನು ಎಕ್ಸ್ಪೋಸ್ ಮಾಡುವ ಬರದಲ್ಲಿ ನೀನೇ ಎಕ್ಸ್ಪೋಸ್ ಆಗ್ಬಿಟ್ಟಲ್ಲಪ್ಪ.
43 ಲಕ್ಷ ಹೆಂಗ್ ಬತ್ತು ಅಂತಂದೆ, ಆ 43 ಲಕ್ಷದಲ್ಲಿ 9.5 ಲಕ್ಷ ಲೋನ್ ಹೋಗುತ್ತೆ, ಕಾರ್ ಲೋನು. ಅದನ್ನ ಕಳೆದ್ರೆ 33,89,000 ರೂಪಾಯಿ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ ನಮ್ಮ ಆಸ್ತಿಯ ಘೋಷಣೆಯಲ್ಲಿ ಈ ವರ್ಷ ಮಾಡ್ಕೊಂಡಿರೋದ್ರಲ್ಲಿ. ಅದರಲ್ಲಿ 19,57,000 ನನ್ನ ಹೆಂಡತಿಯ ಆಸ್ತಿಯನ್ನ ಕಳೆದ್ರೆ 14,32,000 ರೂಪಾಯಿಯನ್ನ ನನ್ನ ಕುಟುಂಬದವರಾದ ನಾನು, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ ದುಡ್ದಿದ್ದೀವಿ ಒಂದು ವರ್ಷದಲ್ಲಿ. ಓಪನ್ ಸವಾಲ ಕೇಳ್ತೀನಿ, 4 ಜನ 14 ಲಕ್ಷ ಚಿಲ್ಲರೆ ದುಡ್ಡನ್ನು ದುಡಿಯೋದಿಕ್ಕಾಗಲ್ವ ನನ್ನ ಆಡಿಯನ್ಸ್ ಅನ್ನೇ ಕೇಳ್ತೀನಿ. ಪ್ರದೀಪ್ ಈಶ್ವರ್ ಅವ್ರ ಹೆಸರು ತಗೊಂಡ್ಬಿಟ್ಟೆ, ಯಾಕೆ ಜನಗಳಿಗೆ ಸಡನ್ ಆಗಿ ಏನಾರು ಒಂದು ದಾಖಲೆ ಕೊಡ್ತಾನೆ, ಸಬ್ಮಿಟ್ ಮಾಡ್ತಾನೆ, ಪಟ್ ಅಂತ ಚಪ್ಪಾಳೆ ಹೊಡೆಯಾನೆ ಅವನಿಗೆ ಅಂತ. ಈಗ ತಲೆಯ ಯಾವಾಗ ಬಳಸ್ಕೊಳ್ತೀಯ, ನಾನೇ ಬೇಡನ್ನ ಸಪ್ಲೈ ಮಾಡಲ ನನ್ನ ಕೈಯಾರೆ, ಅಥವಾ ನಿನ್ಗೇನಾರು ಅನುಮತಿ ಕೊಟ್ಟೆ ಅಂತಂದ್ರೆ ನಾನೇ ಬಂದು ತಲೆಯನ್ನು ಬೋಳಿಸ್ಲ, ಎರಡೇ ಅವಕಾಶ. ಇನ್ನೊಂದು ಮಾಹಿತಿ, ನಾನು ಈ ವ್ಯಕ್ತಿ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟೆ. ಯಾವಾಗ ಈ ವ್ಯಕ್ತಿ ಷಡ್ಯಂತ್ರ ಅಂತ ಗೊತ್ತಾಯ್ತು, ಪ್ರೀ ಪ್ಲಾನ್ ಅಂತ ಗೊತ್ತಾಯ್ತು, ಅವನನ್ನು ಕರ್ಕೊಂಡು ಬಂದು ನೀನು ಈ ಥರ ಮಾಡ್ಬಿಟ್ಟು ಹೋಗಿ ಎಸ್ಕೇಪ್ ಆಗೋ 4 ದಿನ ಎಲ್ಲೂ ಬರಬೇಡ, ವಿಡಿಯೋ ವೈರಲ್ ಆಗುತ್ತೆ, ಅವ್ನಿಗೆ ನೆನ್ನೆ ಮೊನ್ನೆ ತಾನೇ ಮಗು ಹುಟ್ಟೈತೆ, ಅವ್ನು ಬಂದು ಕ್ಲಾರಿಟಿ ಕೊಡೋಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಇರ್ತಾನೆ, ಹೆಸರು ಹಾಳಾಗೋಗುತ್ತೆ, ನೀನು ತಲೆ ಕೆಡಿಸ್ಕೊಬೇಡ, ಹೋಗು ಪ್ರಚಾರ ಸಿಗ್ತಾ ಇರುತ್ತೆ, ನಿಂಗೆ ಎಂಜಾಯ್ ಮಾಡ್ಕೊಂಡು ಹೋಗೋ ಅನ್ನೋದು ಯಾವಾಗ ಗೊತ್ತಾಯ್ತಲ್ಲ, ಅವತ್ತೇ ನಾನು ಈ ವ್ಯಕ್ತಿನ ಬಿಟ್ಬಿಟ್ಟೆ. ಓಕೆನಪ್ಪ, ನೀನು ಕೇಳಿದಂತಹ ಅಷ್ಟು ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಟ್ಟಾಯಿತು, ರೆಡಿ ಆಗು, ತಲೆ ಬಳಸ್ಕೊಂಡು ಅರ್ಧ ಮೀಸೆ ಬಳಸ್ಕೊಂಡು ವಿಡಿಯೋ ಮಾಡೋದಕ್ಕೆ. ಒಂದು ಎಲೆಕ್ಷನ್ ಟೈಮ್ನಲ್ಲಿ 40 ಲಕ್ಷ ಚಿಲ್ಲರೆ ಹೆಂಗೆ ದುಡ್ದುಬಿಟ್ರಿ ನೀವು ಅಂತ ಕೇಳಿದ್ಯಾ, ಅದು ನನ್ನ ಒಬ್ಬಂದಲ್ಲ, ನನ್ನ ಹೆಂಡತಿ ಬಂದು ಆ್ಯಡ್ ಆಗ್ತಾಳೆ, ಅನ್ಮ್ಯಾರಿಡ್ ಆಗಿರ್ತೀನಿ, ಎಲೆಕ್ಷನ್ ಟೈಮ್ನಲ್ಲಿ ಮ್ಯಾರಿಡ್ ಆಗಿರುತ್ತೆ, ನನ್ನ ಹೆಂಡತಿಯ ಅಕೌಂಟು ಅಥವಾ ಅವಳ ಚಿನ್ನ ಒಡವೆ, ಅವ್ರ ಮನೆ ಕೊಟ್ಟಂತ ಅವಳು ಯಾವಾಗ ಮದುವೆ ಮಾಡಿ ಕಳಿಸ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮೌಲ್ಯದ ಮೊತ್ತ 19 ಲಕ್ಷ ಚಿಲ್ಲರೆ. ಅದನ್ನು ಹೊರತುಪಡಿಸಿ 9.5 ಲಕ್ಷ ಕಾರ್ ಲೋನು, ಅದನ್ನು ಹೇಳಿಲ್ಲ ನೀನು. ಇದನ್ನಾರು ಹೇಳಿದ್ರೆ ಜನಕ್ಕೆ ಅರ್ಥ ಆಗ್ತಿತ್ತು. ಬಟ್ ಮಿಸ್ಗೈಡ್ ಮಾಡಿ ಏನ್ರಯ್ಯ ಸಿಗುತ್ತೆ ನಿಮಗೆ? ಒಬ್ಬ ವ್ಯಕ್ತಿಯ ಹೆಸರನ್ನು ಹಾಳು ಮಾಡಿ ನಿಮ್ಗೆ ಏನು ಸಿಗುತ್ತೆ? ಏನು ಸಿಗ್ತೈತೆ ಗೊತ್ತಾ? 4 ದಿವಸದಿಂದ ನನ್ನ ಹೆಸರಲ್ಲಿ ನಿಂಗೆ ಅನ್ನ ಸಿಗ್ತೈತೆ, ನಿನ್ನ ಚಾನಲಲ್ಲಿ ವ್ಯೂಸ್ ನೋಡಿದ್ನಲ್ಲ ನಿನಗೆ ಅನ್ನ ಸಿಗ್ತೈತೆ. ಒಟ್ಟಿನಲ್ಲಿ ನೀನು ಕೇಳಿದೇನಪ್ಪ, ಭಿಕ್ಷೆ ಬೇಡ್ತಾ ಇದ್ದೀನಿ, ಹೆಂಗೆ ಬದುಕಬೇಕು ಹೇಳಿ, ಹೆಂಗೆ ದುಡ್ಡು ಮಾಡೋದು ಹೇಳಿ ನಮ್ಮಂಥ ಮಧ್ಯಮ ವರ್ಗದ ಹುಡುಗರು ಅಂತ ಕೇಳ್ತದೆಯಲ್ಲಪ್ಪ. ನಿನಗೊಂದು ನೈತಿಕವಾಗಿ ಮಾಡುವಂತಹ ಕೆಲಸ ಆಯ್ತು. ನನ್ನದೇ ಬಟ್ಟೆ ಅಂಗಡಿ KR ಪೇಟೆಯಲ್ಲಿರ್ತಕ್ಕಂಥ ಅರಮನೆ ಕಲೆಕ್ಷನ್ ಬಟ್ಟೆ ಅಂಗಡಿಯಲ್ಲಿ ನಾವು ಸೆಕ್ಯೂರಿಟಿಯನ್ನು ಇಟ್ಕೊಂಡಿಲ್ಲ. ನಮ್ಮ ಹುಡುಗ ಹೇಳ್ತಿದ್ದ, ಅಣ್ಣ ಹಬ್ಬದ ಟೈಮಲ್ಲಿ ಯಾರಾದರೂ ಬೇಕಣ್ಣ ಚೆಕ್ ಮಾಡೋದಕ್ಕೆ ಆಚೆ ಕಡೆ ಅಂತ. ನಿನಗೆ ಈಗ ಇನ್ನೇನು ದೀಪಾವಳಿ ಹಬ್ಬ ಆರಂಭ ಆಗುತ್ತೆ, ಅದಕ್ಕಿಂತ ಮುಂಚೆ ನನ್ನ ಕೆಲಸಕ್ಕೆ ಅಪಾಯಿಂಟ್ ಮಾಡ್ಕೊಳ್ತೀನಿ. ನನ್ನ ಬಟ್ಟೆ ಅಂಗಡಿಯಲ್ಲಿ ಬಂದು ನೀನು ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಆಚೆ ಕಡೆ ಸೆಕ್ಯೂರಿಟಿ ಕೆಲಸ ಮಾಡು. ತಿಂಗಳಿಗೆ 7,000 ರೂಪಾಯಿ ಸಂಬಳ ಕೊಡ್ತೀನಿ, 2 ಟೈಮ್ ಊಟ ಕೊಡ್ತೀನಿ, ತಿಂಗಳಿಗೊಂದು ಜೊತೆ ಬಟ್ಟೆ ಕೊಡ್ತೀನಿ. ಹೋಗಿ ಬಂದವ್ರಿಗೆ ನೀನು ಎದ್ದು ನಿನ್ಕೊಂಡು ಸೆಲ್ಯೂಟ್ ಹೊಡೆದ್ರೆ 5ರಿಂದ 10 ರೂಪಾಯಿ ಟಿಪ್ಸ್ ಕೊಡ್ತಾರೆ. ಜೀವನ ಚೆನ್ನಾಗಿ ನಡೆಸ್ಬೋದು, ನೈತಿಕ ಮಾರ್ಗದಲ್ಲಿ ಜೀವನ ನಡೆಸ್ಬೋದು. ಬಾ, ನಾನು ಕೊಡಿಸ್ತೀನಿ ಬಾ ನಿಂಗೆ. ಓಕೆ, ನಿನ್ನ ಸಾಕು. ಇನ್ನೊಂದು ಕೇಳಿದೆಯಲ್ಲಪ್ಪ, ಯುನೈಟೆಡ್ ಮೀಡಿಯಾ ಅಭಿ ವಿಡಿಯೋನೂ ಇದೆ, ಚಂದನ್ ಗೌಡ ವಿಡಿಯೋನೂ ಇದೆ. ನಾನು ಬೆಂಗಳೂರಿನಲ್ಲಿ ಕೂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಮಾಡುವಂಥ ಸಂದರ್ಭದಲ್ಲಿ ಯುನೈಟೆಡ್ ಮೀಡಿಯಾ ಅಭಿಗೆ ನಾನೇ ಹೇಳಿದ್ದು, ವಾಲ್ಟರ್ ಮಾರ್ಕ್ ಹಾಕ್ಬೇಡ ಕಣೋ, ಲೋಗ ಹಾಕ್ಬೇಡ ಕಣೋ, ನೀನು ಮಾಡುವಂತಹ ವಿಡಿಯೋನ ನಿಮ್ಗೆ ಅವನು ಲೈವ್ ಮಾಡ್ತಿದ್ದ, ಅಣ್ಣ ಕಳ್ಸೋಕ್ಕಾಗ್ತಿಲ್ಲ ಅಣ್ಣ, ವಿಡಿಯೋಗಳಲ್ಲಿ ಏನು ನಡೀತೈತೆ ಕಾರ್ಯಾಚರಣೆ ವಿಡಿಯೋಗಳು ಕಳ್ಸೋಕ್ಕಾಗ್ತಿಲ್ಲ ಅಂದಾಗ, ಸರಿ ನೀನು ಲೈವ್ ಮಾಡ್ತಿಲ್ಲ, ಅದನ್ನು ವಾಲ್ಟರ್ ಮಾರ್ಕ್ ಹಾಕ್ಬೇಡ, ಲೋಗೋನ ಹಾಕ್ಬೇಡ, ನಾನು ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ನಾನು ಮಾತಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕಾರ್ಯಾಚರಣೆ ನಡೀತೈತೆ ಅಂದಾಗ ವಿಜುವಲ್ಸ್ಗಳನ್ನ ಬಳಸ್ಕೊಳ್ತೀನಿ ಅಂತ ಅವನ ಅನುಮತಿ ಪಡೆದು ನಾನೇ ಬಳಸಿರ್ತಕ್ಕಂಥದ್ದು. ನೀನೇನಯ್ಯ ನನ್ನನ್ನು ಎಕ್ಸ್ಪೋಸ್ ಮಾಡೋದು? ನನ್ನನ್ನು ಎಕ್ಸ್ಪೋಸ್ ಮಾಡುವಂತಹ ಬರದಲ್ಲಿ ನೀವೇ ಎಕ್ಸ್ಪೋಸ್ ಆಗ್ತಾ ಇದ್ದೀರಲ್ಲ. ಒಬ್ಬೊಬ್ಬನ ಹೆಸರು ಆಚೆ ಬರುತ್ತೆ. ನಿಮ್ಗೆ ಇನ್ನೂ ಸುವರ್ಣ ಅವಕಾಶ ಕೊಡ್ತೀನಿ. ಚಂದನ್ ಗೌಡನ್ ಇದೆಲ್ಲ ಬಿಟ್ಟು ಬೇರೆ ಯಾವುದಾದ್ರೂ ಇದ್ರೂ ಹುಡುಕಿ. ನಾನೆಲ್ಲರೂ ಕೆಟ್ಟ ಕೆಲಸ ಮಾಡಿದ್ದೀನಿ, ಹಲ್ಕ ಕೆಲಸ ಮಾಡಿದ್ದೀನಿ, ಸಮಾಜದ ದ್ರೋಹ ಕೆಲಸ ಮಾಡಿದ್ದೀನಿ ಅನ್ನೋಂಥದ್ದು ಇದ್ದರೆ ಅದನ್ನು ಕೂಡ ಪ್ರಸಾರ ಮಾಡಿ. ಆದರೆ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ, ಅದನ್ನು ನೀಟಾಗಿ ತೋರಿಸಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೋರಿಸ್ಕೊಂಡು ಜನರನ್ನು ಸಮೂಹ ಸನ್ನಿಗೆ ಒಳಪಡಿಸುವುದಲ್ಲ. ಒಂದು ಬೇಜಾರಾಗಿದೆ ಏನು ಗೊತ್ತಾ ಮಂಜುಗೌಡವ್ರೆ, ನೀವು ಇದು ಅಫಿಡವಿಟ್ ತೋರಿಸ್ಬಾರ್ದಿತ್ತು. ಬೇಜಾರಾಯ್ತು. ಯಾಕೆ ಗೊತ್ತಾ? ನಿಮ್ಮ ತಮ್ಮ ಸುಮಂತ್ ನೆನೆ ಪೊಲೀಸ್ ಸ್ಟೇಷನ್ಗೆ ದಾಖಲೆಗಳು ಅಂತ ಅಂದ್ಬಿಟ್ಟಿದೆಯಾ. 2023 ಎಲೆಕ್ಷನ್ ಇಷ್ಟಿತ್ತುರ್ದು, 2024 ಎಲೆಕ್ಷನ್ ಇಷ್ಟು ಬಂದೈತೆ, 40 ಲಕ್ಷ ಚಿಲ್ಲರೆ ಬಂದೈತೆ, ಈ ದುಡ್ಡೆಲ್ಲಿಂದ ಬಂದೈತೆ, ಈ ದುಡ್ಡು ಫಂಡಿಂಗು ನಾನು ಪ್ರೂವ್ ಮಾಡ್ತೀನಿ ಅನ್ಕೊಂಡು ಬಂದಿತ್ತು ಪಾಪ ಹುಡುಗ. ನಾನು ಬೇರೆ ಈಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೀನಿ. ಆ ಹುಡುಗಂಗೆ ನೆಕ್ಸ್ಟು ಸಾಕ್ಷಿಗಳೇ ಇಲ್ದಂಗೆ ಆಗೋಯ್ತು. ಒಟ್ಟಲ್ಲಿ ಇವೆಲ್ಲ ಸೇರ್ಕೊಂಡು ಆ ಹುಡುಗನ ಪ್ರಚಾರದ ಉಚ್ಚಿಗೆ ತಬಲಿ ಮಾಡಿ ಬಿಸಾಕಿದ್ರಿ. ನನಗೆ ಗೊತ್ತಿರ್ತಾಗೆ ಆ ಹುಡುಗಂಗೆ 3ರಿಂದ 4 ಕೇಸ್ ಅಂತೂ ಜಡಿತಾರೆ. ಯಾರ್ಯಾರಿಗೆ ಈಗ ಹುಡುಗ ಅಪಪ್ರಚಾರ ಮಾಡಿದ್ದೀನಲ್ಲ ಎಲ್ಲ ಬಂದು ಜಡಿತಾರೆ. ಎಲ್ಲ ಕಡೆನೂ ಲಾಯರ್ಗಳು ಅಡ್ಜಸ್ಟ್ ಮಾಡ್ತೀರಾ? ಎಲ್ಲ ಕಡೆನೂ ಲಾಯರ್ ಫೀಸ್ನ ಹೊಂದಾಣಿಸ್ತೀರಾ? ಆ ಹುಡುಗಂಗೆ ಎಷ್ಟೋ ಸಲ ಬಸ್ಗೆ ಹೋಗೋದಕ್ಕೆ ನಾನೇ 50 ರೂಪಾಯಿ 100 ರೂಪಾಯಿ ಕೊಡಿಸಿದ್ದೀನಿ ಕೆರ್ಪಡೆ ಬಂದಂಥ ಸಂದರ್ಭದಲ್ಲಿ. ತಗೊಳ್ಳೋ ಒಂದು ಜೊತೆ ಬಟ್ಟೆ ತಗೊಂತ 500 ರೂಪಾಯಿ 1000 ರೂಪಾಯಿ ನಾನೇ ಕೊಟ್ಟಿದ್ದೀನಿ ಒಂದ್ಸಲ. ಅಂಥ ಹುಡುಗಂಗೆ ಏನೂ ಇಲ್ದಿರ್ತಕ್ಕಂಥ ಹುಡುಗಂಗೆ ಇವತ್ತು ಐಫೋನ್ ಇದೆ, ಎಲ್ಲೋ ಕೂತ್ಕೊಂಡು ವೀಡಿಯೋ ಮಾಡೋದಕ್ಕೆ ದೊಡ್ಡ ರೂಮ್ ಇದೆ, ಐಷಾರಾಮಿ ಹೋಟೆಲ್ಲು, ಈ ಕಡೆ ಕ್ಯಾಮ್ರಾ ಸಿಗುತ್ತೆ, ಮೈಕ್ ಸಿಗುತ್ತೆ, ಆಲ್ ಇಲ್ಯಾಂಡ್ ಮೈಕು. ಇವತ್ತು ಒಬ್ಬ ಲಾಯರ್ ಬರ್ತಾರೆ ಅವನ ಪರವಾಗಿ ವಾದ ಮಾಡೋದಕ್ಕೆ. ಎಲ್ಲಿಂದ ಬರ್ತೈತಿದೆಲ್ಲ? ಯಾರು ಷಡ್ಯಂತ್ರ? ಯಾರ ಕಡೆ ಫಂಡಿಂಗ್ ಆಗ್ತಾ ಇರೋದು? ಹಾಗಾದ್ರೆ ನನ್ನ ಕಡೆ ನನ್ನ ಸ್ಟೇಷನಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ನಿಂತಿದ್ದು. ನಾನು, ನನ್ನ ಬಾಮೈದ, ನನ್ನ ಹೆಂಡತಿ ತಮ್ಮ ಇಬ್ಬರೇ ನಿಂತಿದ್ದು. ನನ್ನ ಫ್ರೆಂಡ್ ಒಬ್ಬ ಬಂದಿದ್ದ, ಇನ್ನು ಯಾರೂ ಇಲ್ಲ. ನಮ್ಮ ಅಡ್ವೊಕೇಟ್ ಬಂದಿದ್ದು ಕೂಡ ತಡವಾಗಿ, ಎಲ್ಲ ಮುಗಿದ್ಮೇಲೆ. ಆದರೆ ನಿಮಗೆ ಎಷ್ಟೆಷ್ಟು ಇನ್ಫ್ಲೂಯೆನ್ಸ್ ನಡೀತೈತೆ. ಹಾಗಾದರೆ ಷಡ್ಯಂತ್ರ ಮಾಡ್ತಾ ಇರೋದು ಯಾರಿಲ್ಲಿ? 5-6 ಜನ ಸೇರ್ಕೊಂಡು ನನ್ನ ಮೇಲೆ ಮುಗಿ ಬೀಳ್ತಾ ಇದ್ದೀರಿ, ಏನಾದರೂ ಮಾಡಿ ಹೆಸರಾಳು ಮಾಡಬೇಕು ಅಂತ. ಒಬ್ಬನೇ ನಿಂತ್ಕೊಂಡು ಹೋರಾಡ್ತಾ ಇದ್ದೀನಿ.
ಕಾರಣ ನನ್ನೊಟ್ಟಿಗೆ ಭಗವಂತ ಇದ್ದಾನೆ, ರಾಯರಿದ್ದಾರೆ, ಗುರು ರಾಯರಿದ್ದಾರೆ. ಅವ್ರು ಯಾವ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡುವಂಥವ್ರನ್ನ, ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡುವಂಥವ್ರನ್ನ ಕ್ಷಮಿಸುವುದಿಲ್ಲ. ನನ್ನನ್ನೇನಂತ ಬಳಸಿದ್ರಿ ನೀವು? ಹಿಂದೂ ಧರ್ಮದ ವಿರೋಧಿ. ಯಾವ ಕಾರಣಕ್ಕೆ? ಅಲ್ಲಿ ಕಾರ್ಯಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಮಾಡಿದ ವರದಿಯ ವಿಡಿಯೋಗಳನ್ನ ನೋಡಿ ಈ ಥರ ವರದಿ ಮಾಡ್ತಾನಲ್ಲ, ಇವನು ಹಿಂದೂ ಧರ್ಮದ ವಿರೋಧಿ. ಯಾವುದ್ರಯ್ಯ ಧರ್ಮ? ಬಸವಣ್ಣವ್ರು ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ ಅಂತ. ನಿಮಗೆ ದಯೆನೇ ಇಲ್ಲ, ಧರ್ಮನ ಬಳಸ್ಕೊಂಡು ಬದುಕ್ತಾ ಇದ್ದೀರಲ್ಲಯ್ಯ, ನಾಚಿಕೆ ಆಗಬೇಕು ಕೆಲವರಿಗೆ. ಓಕೆ, ಇದೆಲ್ಲ ಆಯ್ತಲ್ವಪ್ಪ, ಈಗ ಕ್ಲಾರಿಟಿ ಕೊಟ್ಟಾಯ್ತು. SIT ಅವರು ನನ್ನನ್ನು ಬಂದು ವಿಚಾರಣೆ ಮಾಡಲಿ, ನಿನಗೆ ಎಲ್ಲಿಂದ ಮಾಹಿತಿ ಬಂತು ಅಂತ ನಾನು ಖಂಡಿತವಾಗಿ ಉತ್ತರ ಕೊಡ್ತೀನಿ. ಮಂಜು ಅವರೇ, ಮತ್ತೆ ನೀವು ನನ್ನ ವಿಡಿಯೋಗಳನ್ನ ಬಳಸ್ಕೋಬಹುದು, ಆದರೆ ಮತ್ತೆ ಹೇಳ್ತಾ ಇದ್ದೀನಿ, ಅಲ್ಲಿ ಎಲ್ಲ ವಿಡಿಯೋಗಳನ್ನು, ಎಲ್ಲ ವಿಚಾರಗಳನ್ನು ಕೂಡ ಬಳಸ್ಕೋಬೇಕಾಗುತ್ತೆ. ಚಂದನ್ ಗೌಡ ಹೇಳಿದ್ದು ಈ ಗುಂಡಿಯಲ್ಲಿ ಇಷ್ಟು ಸಿಕ್ತು, ಅಷ್ಟು ಪ್ಲೇ ಮಾಡೋದಲ್ಲ, ಅದನ್ನ ಅಷ್ಟಕ್ಕೆ ಸ್ಟಾಪ್ ಮಾಡೋದಲ್ಲ. ಈ ವರದಿಯ ಆಧಾರದ ಮೇಲೆ ನಾನು ಸುದ್ದಿ ಮಾಡಿರುವುದು, ಇದು SIT ಅಧಿಕೃತ ಮಾಹಿತಿ ಅಲ್ಲ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾರಿಗಾದ್ರೂ ಡೌಟ್ ಇತ್ತು ಅಂತಂದ್ರೆ ನನ್ನ ಚಾನಲ್ನ ವಿಡಿಯೋಗಳಿಗೆ ಹೋಗಿ ರಿಪೀಟ್ ಆಗಿ ನೋಡಿ. ಯುನೈಟೆಡ್ ಮೀಡಿಯಾ ಅಭಿ ಹತ್ರ ನಾನೇ ಕೇಳಿದ್ದು, ನಾನು ಬೆಂಗಳೂರಲ್ಲಿ ಇರೋದ್ರಿಂದ ನನಗೆ ಯಾರು ಪರಿಚಯ ಇಲ್ಲ ಅಭಿ, ವಿಡಿಯೋಗಳನ್ನ ಕಳಿಸ್ಕೊಡು, ಗ್ರೌಂಡ್ ರಿಪೋರ್ಟ್ ಮಾಡ್ತಿರ್ತಕ್ಕಂಥದ್ದಂತ. ನಾನು ಲೈವ್ ಮಾಡ್ತೀನಿ ಅಣ್ಣ, ವಾಟರ್ ಮಾರ್ಕು ಆಗಲ್ಲ, ಲೋಗೋನು ಹಾಕಲ್ಲ, ನೀವು ಡೌನ್ಲೋಡ್ ಮಾಡ್ಕೊಂಡು ನೀವು ಬಳಸ್ಕೋಬಹುದು ಅಂತ ಇದೇ ಯುನೈಟೆಡ್ ಮೀಡಿಯಾ ಅಭಿ ನನಗೆ ಹೇಳಿದ್ದು, ಅದನ್ನ ನಾನು ಬಳಸ್ಕೊಂಡಿದ್ದೀನಿ. ಮೂರನೇದು, 50 ಲಕ್ಷ ಫಂಡಿಂಗ್ ಆರೋಪನ ಈ ಕ್ಷಣದವರೆಗೂ ಕೂಡ ನೀವು ಪ್ರೂವ್ ಮಾಡೋಕ್ಕಾಗಿಲ್ಲ. ನಿಮ್ಮ ತಮ್ಮ ಮಂಜು ಅವರೇ ನೆನ್ನೆ ಸ್ಟೇಷನ್ಗೆ ತಂದವನೇ ವಿಷಲ್ ಬ್ಲೋವರ್ಸ್ ಕಾಮೆಂಟ್ಸ್ ಹಾಕಿರೋದನ್ನ ತಗೊಂಡು ಬಂದು, ಈ ಕಮೆಂಟ್ಸ್ ಹಾಕಿದ್ರಲ್ಲ ಸರ್, ಈ ಆಧಾರದ ಮೇಲೆ ನಾನು 50 ಲಕ್ಷ ಫಂಡಿಂಗ್ ಆಗಿರಬಹುದು ಅಂತ ಮಾಡಿದ್ದೀನಿ ಅಂತ. ಸ್ಟೇಷನಲ್ಲಿ ಕೇಳ್ಬೋದು, ಅಡ್ವೊಕೇಟ್ ಬಂದವ್ರೆ ಅಂತ, ಕೋರ್ಟ್ ಕೇಳಲ್ಲ ಮಂಜು ಅವರೇ. ನಿಮ್ಮ ತಮ್ಮ ಅಂತಿಮವಾಗಿ ಮಾಡಿರ್ತಕ್ಕಂಥ ತಪ್ಪಿಗೆ ಅಥವಾ ಬಲಿಯಾಗಿದ್ದಾನೋ ಗೊತ್ತಿಲ್ಲ, ಶಿಕ್ಷೆಯನ್ನ ಅನುಭವಿಸ್ತಾನೆ. ವೆಯ್ಟ್ ಆ್ಯಂಡ್ ವಾಚ್. ಆ್ಯಂಡ್ ಇನ್ನೊಂದು, ನನ್ನ ಅಫಿಡವಿಟ್ನ ತೋರಿಸ್ಕೊಂಡು 94 ಲಕ್ಷ, ಯಾವ್ದು ಗುರು ಈ 94 ಲಕ್ಷ? ಮಧ್ಯಮ ವರ್ಗದ ಕುಟುಂಬದವರು ಅಂತ ಇಡೀ ಜನಕ್ಕೆ ಗೊತ್ತಾಗುತ್ತೆ. ಆ 94 ಲಕ್ಷದಲ್ಲಿ 9.5 ಲಕ್ಷ ಲೋನೇ ಐತೆ. ನಮ್ಮನೆ ಆಸ್ತಿ, ನನ್ನ ಮನೆ, ನನ್ನ ಕಾರು, ನನ್ನ ಒಡವೆಗಳು, ನನ್ನ ಹೆಂಡತಿ ಒಡವೆಗಳು, ನಮ್ಮ ಅಪ್ಪನ ಒಡವೆಗಳು, ನಮ್ಮ ಅಮ್ಮನ ಒಡವೆಗಳು, ನನ್ನ ತಮ್ಮನ ಒಡವೆಗಳು, ನನ್ನ ತಮ್ಮನ ಹತ್ರ ಇರೋ ಬೈಕ್ಗಳು, ನಮ್ಮ ಅಪ್ಪನ ಹತ್ರ ಇರೋ ಬೈಕು ಎಲ್ಲ ಸೇರಿ ಕಣ್ರಪ್ಪ 94 ಲಕ್ಷ ಚಿಲ್ಲರೆ. ಆ 94 ಲಕ್ಷದಲ್ಲಿ ಲೋನ್ ಕಳೆದ್ಬಿಟ್ರೆ 80 ಲಕ್ಷ ಚಿಲ್ಲರೆ ಕಣ್ರಪ್ಪ ಅದು. ಇವನು ಹೇಳ್ದ, ಇವನು ಹೇತ ಅಂತ ಹೋಗಿ ತಿಂದವ್ರು ಎಷ್ಟು ಜನ ನೋಡಿ, ಜೈ ಜೈ ಅಂದವ್ರು ಎಷ್ಟು ಜನ. ಓಪನ್ ಸವಾಲು ಕಣಪ್ಪ, ಇದೇ ಅಫಿಡವಿಟ್ ಕೊಂಡು ನಿನಗೆ ಬೇರೆ ಬೇರೆ ರಾಜಕಾರಣಿಗಳದ್ದು ಸಿಗುತ್ತೆ. 1000 ಕೋಟಿ ಇರೋರು ತೋರಿಸೋರೆ, 500 ಕೋಟಿ ಇರೋರು ತೋರಿಸೋರೆ. ನಿನಗೆ ತಾಕತ್ತಿದ್ರೆ, ನೀನೊಬ್ಬ ನಿಜವಾದ ಜರ್ನಲಿಸ್ಟ್ ಆದರೆ ನೀನು ಅದನ್ನು ಎಕ್ಸ್ಪೋಸ್ ಮಾಡು. ಈ ಆಸ್ತಿ ಎಲ್ಲಿಂದ ಬಂತು ಅಂತ ನೀನು ಹೋಗಿ ಎಕ್ಸ್ಪೋಸ್ ಮಾಡು. ಒಟ್ಟಾರೆಯಾಗಿ ನೀನು ಏನೇ ಕೆಸರಚ್ಚ್ರ್ಯಾ, ನಮ್ಮ ಡಿ ಬಾಸ್ ಅವ್ರು ಮಾತಾಡೋರು ಗೊತ್ತಾ, ನೀವೇನೇ ಮಾಡ್ಕೊಳ್ರ್ಯಾ, ನೀವೆಷ್ಟೇ ತುಳಿರ್ಯಾ, ನೀವೇನು ಕಿತ್ಕೊಳಕ್ಕಾಗಲ್ಲ ಅಂತ. ಅದನ್ನು ಹೇಳ್ತಾ ಇದೀನಿ ಕೇಳಿ. ನೀವು ಏನೇ ಮಾಡ್ಕೊಂಡ್ರು ಚಂದನ್ ಗೌಡ ಅನ್ನುವಂತಹ ಈ ಹುಡುಗನ ಹತ್ರ ಒಂದು ಸಣ್ಣ ಕೂದಲು ಕೂಡ ಕಿತ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಸತ್ಯದ ಹಾದಿಲಿ ಹೆಜ್ಜೆ ಇಟ್ಟಿದ್ದೀನಿ. ನಾನೆಲ್ಲೋ ಹಲ್ಕ ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಸಾಚಾ ಥರ ಮಾತಾಡ್ತಿಲ್ಲ. ನಾನು ಇಟ್ಟಿರೋ ಹೆಜ್ಜೆನೂ ಪ್ರಾಮಾಣಿಕತೆ ಆಗಿದೆ, ನನ್ನ ಸುತ್ತಮುತ್ತ ಇರೋ ವಾತಾವರಣನೂ ಕೂಡ ಪ್ರಾಮಾಣಿಕತೆ ಆಗಿದೆ. ನನ್ನ ಫ್ರೆಂಡ್ ಒಂದೇ ಒಂದು ಮಾತಾಡಿದ್ದೇನೆ, ನಾಯಿ ನರಿಗಳನ್ನ ಬೀದಿಲಿ ಕಟ್ಟಾಕ್ಬೇಕಾಯ್ತು, ಮನೆ ಒಳಗೆ ಸೇರಿಸ್ಕೊಂಡಿದ್ದಕ್ಕೆ ಇದು ಅನುಭವಿಸ್ತಾ ಇದೆಯಾ, ಅನುಭವಿಸು ಅಂತ. ಅದಂತೂ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ ಆ ಹುಡುಗ ತಂದಿತ್ತು, ಅಂದರೆ ಸೇಮ್ ಇದೇ ಅಫಿಡವಿಟ್ನ. 2023 ಎಲೆಕ್ಷನ್ಲಿ ಇವ್ರದ್ದು ಇಷ್ಟಿತ್ತು, 2024 ಎಲೆಕ್ಷನ್ಲಿ ಇಷ್ಟ ಹೆಂಗಾಗ್ಬಿಡ್ತು, ಇದನ್ನ ಇಟ್ಕೊಂಡು ನಾವು ಕೋರ್ಟಲ್ಲಿ ಫೇಸ್ ಮಾಡ್ತೀವಿ ಅಂತ. ಬಟ್ ಸುಮಂತ್, ನಿನ್ನನ್ನು ಅವ್ರು ಬಲಿ ಕೊಟ್ಟರು ಕನ್ಫರ್ಮ್ ಗೊತ್ತೈತೆ. ಯಾಕೆಂದ್ರೆ ಅಫಿಡವಿಟಲ್ಲಿ ಇರ್ತಕ್ಕಂಥದ್ದು ಯಾರ್ಯಾರ ಆಸ್ತಿ ಎಲ್ಲ ಗೊತ್ತಾಯ್ತಾ ನಿನಗೀಗ ಡೀಟೇಲ್ ಆಗಿ. ನಾನು ಒಬ್ಬಂದೆಲ್ಲ ಕಣಪ್ಪದು, ನನ್ನ ಹೆಂಡತಿ ಬಂದು ಆ್ಯಡ್ ಆಗ್ತಾಳೆ, ಅದರ ಲೋನ್ ಇದೆ, ನನ್ನ ತಮ್ಮ ದುಡ್ದವನೆ, ನಮ್ಮ ಅಪ್ಪ ದುಡ್ದೈತೆ, ನಮ್ಮ ಅಮ್ಮ ದುಡ್ದೈತೆ, ನಾನು ದುಡ್ದಿದ್ದೀನಿ, ಎಲ್ಲ ಸೇರಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, 2023 ಎಲೆಕ್ಷನಲ್ಲಿ 100 ಗ್ರಾಮ್ ಚಿನ್ನದ ಬೆಲೆ 5 ಲಕ್ಷ ಇತ್ತು ಅಂತಂದರೆ, ಅಥವಾ 1 ಗ್ರಾಮ್ ಚಿನ್ನದ ಬೆಲೆ 5,000 ರೂಪಾಯಿ ಇತ್ತು ಅಂತಂದರೆ, ಅಲ್ಲಿಗೆ 10 ಗ್ರಾಮ್ಗೆ ಎಷ್ಟಾಗುತ್ತೆ? 50,000 ಆಗುತ್ತೆ. 100 ಗ್ರಾಮ್ಗೆ 5 ಲಕ್ಷ ಆಗುತ್ತೆ. ಅದೇ 2024ಕ್ಕೆ ಅದೇ ಚಿನ್ನದ ಬೆಲೆ 7,000ಕ್ಕೆ ಹೋಗಿರುತ್ತೆ. ಅಲ್ಲಿಗೆ ಎಷ್ಟಾಯಿತು? 2 ಲಕ್ಷ ಇನ್ಕ್ರೀಸ್ ಆಗಿರುತ್ತೆ. ನಾವು ದುಡಿದೇ ಇರಬೇಕು ಅಂತೇನಿಲ್ಲ, ಅದು ಅವತ್ತಿನ ದಿನಾಂಕಕ್ಕೆ, ಅವತ್ತಿನ ಕ್ಷಣಕ್ಕೆ ಅದರ ಮೌಲ್ಯ ಎಷ್ಟಿರುತ್ತೆ ಅನ್ನೋದನ್ನು ಕೂಡ ಅಫಿಡವಿಟಲ್ಲಿ ಬರೆದಿರ್ತಾರೆ. ಮತ್ತೆ ಇಲ್ಲೊಂದು ಇದೆ, ದೃಢೀಕರಣ ಪತ್ರ ಕೊಟ್ಟಿರ್ತೀವಿ ನಾವು ಚುನಾವಣಾ ಆಯೋಗಕ್ಕೆ. ಅಪ್ಪಿತಪ್ಪಿ ಇದಲ್ಲೇನಾದ್ರು ನಾವು ಹೇಳ್ತಿರೋದು ಫೇಕ್ ಅಂತ ಬಂತು ಅಂತಂದ್ರೆ ಚುನಾವಣಾ ಆಯೋಗದಿಂದ 6 ವರ್ಷ ಎಲೆಕ್ಷನ್ಗೆ ನಿಲ್ಲಿಸ್ದಂಗೆ ನಮ್ಮನ್ನ ತಡೆ ಹಿಡಿಯಲಾಗುತ್ತದೆ. ದೃಢೀಕರಣ ಕೂಡ ಹೇಳ್ತೀನಿ, ಕೇಳ್ಕೊಳ್ರಪ್ಪ. ಮೇಲ್ಕಂಡ ಹೆಸರಿನ ಹೇಳಿಕೆದಾರನಾದ ನಾನು ಈ ಅಫಿಡವಿಟ್ನ ಒಳಾಂಶಗಳನ್ನು ನನ್ನ ತಿಳುವಳಿಕೆ ಮತ್ತು ನಂಬಿಕೆಯ ಮಟ್ಟಿಗೆ ಸತ್ಯವಾಗಿ ಮತ್ತು ಸರಿಯಾಗಿವೆ ಎಂದು, ಮತ್ತು ಇದರಲ್ಲಿನ ಯಾವ ಭಾಗವೂ ಸುಳ್ಳಲ್ಲವೆಂದು, ಮತ್ತು ಇದರಿಂದ ಯಾವ ಮುಖ್ಯ ವಿಷಯವನ್ನು ಮರೆಮಾಚಿಲ್ಲವೆಂದು ಈ ಮೂಲಕ ದೃಢೀಕರಿಸುತ್ತೇನೆ ಹಾಗೂ ಘೋಷಿಸುತ್ತೇನೆ. ಅಷ್ಟೇ ಅಲ್ಲದೆ ನಾನು ಮೇಲ್ಕಂಡ ಭಾಗ ಎ ಮತ್ತು ಬಿ ಯಲ್ಲಿನ 5 ಮತ್ತು 6ನೇ ಬಾಬ್ತುಗಳಿಗೆ ನಮೂದಿಸಿದವುಗಳನ್ನು ಹೊರತುಪಡಿಸಿ ನನ್ನ ವಿರುದ್ಧ ಯಾವುದೇ ಅಪರಾಧ ನಿರ್ಣಿತವಾಗಿರುವ ಪ್ರಕರಣಗಳು ಇರುವುದಿಲ್ಲ ಅಥವಾ ಯಾವುದೇ ಪ್ರಕರಣ ಇತ್ಯರ್ಥವಾಗದೆ ಬಾಕಿ ಇರುವುದಿಲ್ಲ. ನಾನು, ನನ್ನ ಪತಿ ಅಥವಾ ಪತ್ನಿ ಅಥವಾ ನನ್ನ ಅವಲಂಬಿತರು ಅಂದ್ರೆ ಗೊತ್ತಾಯ್ತಾ, ನಮ್ಮಪ್ಪ, ನಮ್ಮಮ್ಮ, ನನ್ನ ತಮ್ಮ, ನನ್ನ ಹೆಂಡತಿ, ಇವರೆಲ್ಲ ಅವಲಂಬಿತ. 1 2 3 4 ಅಂತ ಬರುತ್ತೆ, ಆಲ್ರೆಡಿ ತೋರಿಸಿದ್ನಲ್ಲ ಆ ರೀತಿ. ಈ 7 ಮತ್ತು 8 ಬಾಬ್ತುಗಳಲ್ಲಿ ಹಾಗೂ ಭಾಗ ಬಿ ಯಲ್ಲಿನ
8, 9, 10ನೇ ಬಾಬ್ತುಗಳಲ್ಲಿ ನಮೂದಿಸಿರುವಂತವುಗಳನ್ನು ಹೊರತುಪಡಿಸಿ ಯಾವುದೇ ಈ ತರ ಆಸ್ತಿ ಅಥವಾ ಹೊಣೆಗಾರಿಕೆಯನ್ನು ಹೊಂದಿರುವುದಿಲ್ಲ ಎಂದು ಘೋಷಿಸುತ್ತೇನೆ. ಇದನ್ನ ಹೊರತುಪಡಿಸಿ ನಾನು ಏನಾದ್ರು ಇನ್ನೂ ಅಕ್ರಮ ಆಸ್ತಿಗಳನ್ನ ಇಟ್ಕೊಂಡ್ಬಿಟ್ಟಿರ್ತೀನಿ, ಸಂಪಾದನೆ ಮಾಡಿರ್ತೀನಿ, ಅದನ್ನ ನಾನು ಘೋಷಣೆ ಪಡಿಸಿಲ್ಲ ಅಂತಂದ್ರೆ ಅದು ಕಾನೂನು ಬಾಹಿರ ಆಗಿರುತ್ತದೆ. ಇದಿಷ್ಟು ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಂತಿಮವಾಗಿ ನಾಳೆ ಮಂಜು ಗೌಡ ಅವರು ನನ್ನ ಪ್ರಕಾರ KGF ಅಲ್ಲಿ ಅಧೀರ ಕಾಣ್ತಾರಲ್ಲ ಹಂಗೆ ಕಾಣ್ಬೋದು ಅಂತ ಊಹೆ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ತಲೆ, ಅರ್ಧ ಗಡ್ಡ, ಅರ್ಧ ಮೀಸೆ ಬಳಸ್ಕೊಂಡು ಹೆಂಗ್ ಬರ್ತಾರೆ ಅಂತ. ದಯವಿಟ್ಟು ಮಂಜು ಅವರೇ, ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿ. ನೀವು ಯಾವುದೇ ವಿಡಿಯೋ ಮಾಡಿದ್ರು ಜನ ಇನ್ಮೇಲೆ ಬಂದು ನಿಮ್ಮನ್ನ ತಲೆ ಯಾಕೆ ಬಳಸ್ಕೊಂಡಿಲ್ಲ ಅಂತ ಕಮೆಂಟ್ ಆಗ್ತಾರೆ. ನೀವು ಚಂದನ್ ಗೌಡಂಗೆ ಎಷ್ಟು ಕೆಸರಿಸಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರೋ ಅದೇ ಕೆಸರು ನಿಮ್ಮ ಮೇಲೆ ಬಂದು ಈಗ ಬಿದ್ದಿದೆ. ನಿಮಗೆ ಇಷ್ಟನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಅನುಮಾನಗಳು ಇತ್ತು ಅಂತಂದ್ರೆ ಸಮಾಜದ ಮುಂದೆ ತನ್ನಿ. ಆದರೆ ಒಂದಷ್ಟು ವಾಸ್ತವ ಅಂಶಗಳನ್ನ ಮೆನ್ಷನ್ ಮಾಡಿ. ಈ ತರ ಅಫಿಡವಿಟ್ ತಂದ್ಬಿಟ್ಟು ಇಷ್ಟಿತ್ತು ಇಷ್ಟಾಗ್ಬಿಡ್ತು ಹೆಂಗ್ ಬತ್ತು ಅಂತ ಕೇಳೋದಲ್ಲ. ಈ ಕಾರಣದಿಂದ ಬಂದಿದೆ ಅಂತ ಹೇಳಿದಿದ್ರೆ ನಾನು ಬಂದಿಲ್ಲಿ ಕ್ಲಾರಿಟಿ ಕೊಡೋ ಅವಶ್ಯಕತೆ ಇರಲಿಲ್ಲ. ನಾನು ನನ್ನ ಜನಕ್ಕೆ 50% ಕ್ಲಾರಿಟಿ ಕೊಟ್ಟರೆ 50% ಕ್ಲಾರಿಟಿ ಕೊಡ್ತಾ ಇರೋದು ನಿಮಗೋಸ್ಕರ. ಯಾಕೆಂದ್ರೆ ನೀವು ತಲೆ ಬಳಸ್ಕೊಳ್ತೀರಿ ಅಂತ ಹೇಳಿದ್ರಲ್ಲ, ಆ ಖುಷಿಗೋಸ್ಕರ ಕೊಡ್ತಾ ಇದ್ದೀನಿ. ನೀವು ತಲೆ ಬಳಸ್ಕೋಬೇಕು, ಕೂದಲು ಬಳಸ್ಕೋಬೇಕು, ನಿಮ್ಮ ಗಡ್ಡ ಮೀಸೆ ಎರಡನ್ನೂ ಕೂಡ ಬಳಸ್ಕೋಬೇಕು. ಆಲ್ರೆಡಿ ಹೇಳಿದಾಗೆ ನಿಮಗೆ ಭಿಕ್ಷೆ ಬೇಡಿ ದುಡಿಯುವಂಥದ್ದೇನು ಬೇಡ. ನಮ್ಮ ಅರಮನೆ ಕಲೆಕ್ಷನ್ ಬಟ್ಟೆ ಅಂಗಡಿಯಲ್ಲಿ ನಿಮ್ಗೊಂದು ಸೆಕ್ಯೂರಿಟಿ ಕೆಲಸ ಅಪಾಯಿಂಟ್ ಮಾಡ್ತೀನಿ, ಬಂದು ನೀವು ಖಂಡಿತವಾಗಿಯೂ ಮಾಡಬೇಕಾಗುತ್ತೆ. ಇದೇ ರೀತಿ ಸಾಕಷ್ಟು ರಾಜಕಾರಣಿಗಳ ಅಫಿಡವಿಟ್ ಸಿಗುತ್ತೆ, ಅದನ್ನು ಕೂಡ ನೀವು ಪ್ರೂವ್ ಮಾಡಬೇಕಾಗುತ್ತೆ, ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಇದೇ ರೀತಿಯ ವಿಚಾರವನ್ನ ಸಾಕಷ್ಟು ಮಾಧ್ಯಮಗಳು ಕೂಡ ಅಲ್ಲಿ ವರದಿಯನ್ನು ಪ್ರಸಾರ ಮಾಡಿದ್ದಾವೆ. ರೌಕೆ ಸಿಕ್ತು, ಚಡ್ಡಿ ಸಿಕ್ತು ಅಂತ ನಾನು ಹೇಳಿರೋದಲ್ಲ, ಮಾಧ್ಯಮಗಳೇ ಸುದ್ದಿ ಮಾಡಿದ್ದು. ಅದನ್ನು ಕೂಡ ನೀವು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ಯಾವಾಗ 13 ವರ್ಷದ ವೃತ್ತಿಯ ಅನುಭವ ನಿಮಗೆ ನಿಜಕ್ಕೂ ಇದ್ರೆ ನೀವು ಎಕ್ಸ್ಪೋಸ್ ಮಾಡಬೇಕಾಗುತ್ತೆ. ನಾನಂತೂ ಒಂದು ಕಸ್ತೂರಿ ಪ್ರೈವೇಟ್ ಮೀಡಿಯಾ ಲಿಮಿಟೆಡ್ ಅಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ನೀವು ಯಾವ ಚಾನಲಲ್ಲಿ ಮಾಧ್ಯಮದಲ್ಲಿ ಒಬ್ಬ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದ್ದೀರಿ ಅನ್ನೋದನ್ನ ದಯವಿಟ್ಟು ಇದೇ ಜನಗಳ ಮುಂದೆ ಪ್ರಸ್ತಾಪ ಪಡಿಸಿ. ಇದನ್ನ ಹೊರತುಪಡಿಸಿ ನಿಮ್ಗೆ ಇನ್ನೂ ಏನಾದ್ರು ಅನುಮಾನ ಇತ್ತು ಅಂತಂದ್ರೆ ದಯವಿಟ್ಟು SITಗೆ ಹೋಗಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ. ಇದಂತೂ ಓಪನ್ ಸವಾಲು. ಯೂಟ್ಯೂಬಲ್ಲಿ ಕುತ್ಕೊಂಡು ನೀವು ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಏನು ಸಿಗಲ್ಲ. SITಗೆ ಹೋಗಿ ಕಂಪ್ಲೇಂಟ್ ಕೊಡಿ. SIT ಕಂಪ್ಲೇಂಟ್ ಕೊಟ್ಟಾಗ ಅವ್ರು ನನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರಲ್ಲ, ಅವಾಗ ನೀವು ಏನು ಬೇಕಾದ್ರೂ ಸುದ್ದಿ ಮಾಡ್ಬೋದು. ಯಾಕಂತಾರೆ ಕ್ಲಾರಿಟಿ ಕೊಡೋದಕ್ಕೆ ನಾನೇ ಇರಲ್ವಲ್ಲ. ಹಬ್ಬ ಮಾಡ್ಬೋದು ನೀವು. ನೋಡ್ರಪ್ಪ, ಒಂದು ಒಳ್ಳೆ ಅವಕಾಶ ಕೊಡ್ತೀನಿ, ಫಸ್ಟ್ ಹೋಗಿ ಕೊಡಿ. ಹಾಗಲ್ಲ. ಯಾಕಂತಂದ್ರೆ ನಿಮ್ಮ ಉದ್ದೇಶ ಆಲ್ರೆಡಿ ಆಡಿಯೋ ಪ್ರಸಾರ ಮಾಡ್ದಂಗೆ ಚಂದನ್ ಗೌಡನ 15 ದಿನದಲ್ಲಿ ಬೀದಿಗೆ ತರಬೇಕು. ಐ ರಿಪೀಟ್, ನೀವೆಲ್ಲ ನಿಮ್ಮ ಉಡ್ಸಿರೋ ನಿಮ್ಮ ಅಪ್ಪದಿರು ಬಂದ್ರೂ ನನ್ನನ್ನು ಬೀದಿಗೆ ತರೋದಕ್ಕಾಗಲ್ಲ. ಬರ್ದಿಡ್ಕೊಳ್ಳಿ ಇದನ್ನು. ಸುಮಂತ್ ಅನ್ನೋ ಹುಡುಗಂಗೆ ಕಾನೂನಿನ ಸಮರದಲ್ಲಿ ಎಲ್ಲಿ ಬುದ್ಧಿ ಕಲಿಸ್ಬೇಕು, ಏನು ಶಿಕ್ಷೆ ಕೊಡಿಸ್ಬೇಕು, ಅದಕ್ಕೆ ನಾನು ಮಾತು ಏನು ಹೇಳಿದಿಲ್ಲ ನೆಲಗೆ, ಇದಕ್ಕೆ ನಾನು ಬದ್ಧ. ಯುನೈಟೆಡ್ ಮೀಡಿಯಾ ಅಭಿನೂ ಬರ್ತಾನೆ ಇನ್ನೊಂದು 2 ದಿನ SIT ಎನ್ಕ್ವೈರಿ ಮುಗಿಸ್ಕೊಂಡು. ಅವನು ಕೊಡ್ತಾನಂತೆ ಕೇಸ್ನ, ವೆಯ್ಟ್ ಮಾಡಿ. ಯುನೈಟೆಡ್ ಮೀಡಿಯಾ ಅಭಿ, ನಾನು ಪೊಲೀಸ್ ಕಚೇರಿಗೆ ಹೋದಾಗ ಅಣ್ಣ ಈ ವಿಡಿಯೋ ಬೈಟನ್ನು SIT ಇದು ಪೊಲೀಸರ ಮುಂದೆ ಪ್ರಸಾರ ಮಾಡಿ ಅಂತಲೂ ಕೂಡ ನಾನು ಕಳಿಸಿದ್ದಾನೆ. ನಾನು ಸುಮಂತ್ ಅನ್ನೋ ಹುಡುಗನಿಗೆ ಯಾವ ಕಾರಣಕ್ಕೂ ಫಂಡಿಂಗ್ ಅನ್ನುವಂಥ ವಿಚಾರವನ್ನು ನಾನು ಮಾತನಾಡಿಲ್ಲ. ಆತ ಹೇಳ್ತಿರ್ತಕ್ಕಂಥದ್ದು ಸುಳ್ಳು. ನಿಮ್ಗೇನಾದರೂ ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ಮಾಹಿತಿ ಬೇಕು ಅಂದರೆ SIT ಹೆಲ್ಪ್ ಲೈನ್ ಕೊಟ್ಟಿರ್ತೀನಿ, ನಾನು ವಿಚಾರಣೆಯಲ್ಲಿ ಇರ್ತೀನಿ, ಅಲ್ಲೇ ನಾನು ಮಾತಾಡ್ತೀನಿ ಸರ್ ಅಂತ ಹೇಳಿದ್ದಾನೆ ಹುಡುಗ. ಅದು ನಿಜವಾದ ಸವಾಲು, ಅದು ನಿಜವಾದ ತಾಕತ್ತು. ಯಾವಾಗಿರುತ್ತೆ ಗೊತ್ತಾ ತಾಕತ್ತು? ನಾವು ತಪ್ಪು ಮಾಡಿಲ್ಲ ಅಂತಂದಾಗ ನಮ್ಮ ಕಣ್ಣಲ್ಲಿರುತ್ತೆ ತಾಕತ್ತು. ಕಣ್ಣು ಆ ಕಡೆ ಈ ಕಡೆ ಮೆಡ್ರಿಸ್ಕೊಂಡು ಮೇಲೆ ಕೆಳಗಡೆ ನೋಡ್ಕೊಂಡು ಮಾಡೋದಲ್ಲ ತಾಕತ್ತು. ತಾಕತ್ತು, ಸವಾಲು, ಗಂಡಸ್ತನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಾಗೈತೆ. ಇನ್ನು ನಾನು ನೀವು ತಿಪ್ಪುರ್ಲಾಗ ಹಾಕೊಂಡು ತಿಕ್ಲು ಬಂದಂಗೆ ಕಿರ್ಚಾಡ್ಕೊಂಡು ಏನು ಬೇಕಾದ್ರೂ ಕೇಳಿದ್ರು ಕ್ಲಾರಿಟಿ ಕೊಡೋ ಅವಶ್ಯಕತೆ ನಿಮಗಿಲ್ಲ. ಯಾಕಂತಂದ್ರೆ ನೀವು 50 ಲಕ್ಷ ಫಂಡಿಂಗ್ದು ಅರಮನೆ ಕಲೆಕ್ಷನ್ ಬಟ್ಟೆ ಅಂಗಡಿ ಹೆಂಗೆ ಬಂತು ಅದನ್ನ ನೀವೇ ಫಸ್ಟ್ ಸೃಷ್ಟಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಾಗ ಈ ಕ್ಷಣದವರೆಗೂ ಕೂಡ ನಿಮಗೆ ಉತ್ತರ ಕೊಡೋಕ್ಕಾಗಿಲ್ಲ, ಪ್ರೂವ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ನೀವು ನಾಳೆ ದಿನ ಇನ್ನೊಂದಿನ ಎತ್ಕೊಂಡ್ಬರ್ತೀರಿ. ಇನ್ನೊಂದು ಹೇಳ್ತೀನಿ ಕಂಡ್ರು ನಿಮಗೆ ವಿಷಲ್ ಬ್ಲೋವರ್ಸು ಕಮೆಂಟ್ಸಲ್ಲಿ ಯಾರು ಚಂದನ್ ಗೌಡಂಗೆ ವಿಧಾನಸೌಧ ಸೇರಿದ್ದು ಅಂತ ಒಂದು 10 ಕಮೆಂಟ್ಸ್ ಬರ್ತವೆ. ಅದನ್ನು ತಗೊಂಬಂದ್ಬಿಟ್ಟು ಚಂದನ್ ಗೌಡಂಗೆ ವಿಧಾನಸೌಧ ಸೇರಿದ್ದು, ಅರಮನೆ ಸೇರಿದ್ದು ಮೈಸೂರ್ದು, ಅದನ್ನು ಹಾಕ್ಬಿಟ್ರೆ ನೋಡ್ತೀನಿ. ನಿಮ್ಮ ಜನ್ಮಕ್ಕೆ ನಾನು ಯಾರಿಗೂ ಜಾಸ್ತಿ ಬೈಯೋಕೆ ಹೋಗಲ್ಲ. ಗೌರವಯುತವಾಗಿ ಮಾತನಾಡಿ ಗೌರವಯುತವಾಗಿ ಮುಗಿಸ್ತಾ ಇದ್ದೀನಿ. ನನ್ನ ಮಂಜು ಬ್ರದರ್ ಅವರು ನಾಳೆ ಯಾವ ರೀತಿ ಕಾಣ್ತಾರೆ ಅಂತ ನೋಡುವಂತಹ ಖುಷಿಯಲ್ಲಿ ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ. ಒಳ್ಳೆಯದಾಗಲಿ ಮಂಜು ಅವರೇ, ಆದಷ್ಟು ಬೇಗ ನನ್ನನ್ನು ಇನ್ನೂ ಎಕ್ಸ್ಪೋಸ್ ಮಾಡಿ. ಆದರೆ ನೀವು ಎಕ್ಸ್ಪೋಸ್ ಆಗಿದ್ರಲ್ಲ ಈಗ, ಅದಕ್ಕೆ ಸಂಬಂಧಪಟ್ಟಾಗೆ ದಯವಿಟ್ಟು ಕ್ಲಾರಿಟಿ ಕೊಡಿ. ನೀವೀಗ ಪ್ರೂವ್ ಮಾಡಬೇಕೀಗ. ತಲೆ ಬಳಸ್ಕೊಂಡು, ಗಡ್ಡ ಬಳಸ್ಕೊಂಡು, ಮೀಸೆ ಬಳಸ್ಕೊಂಡು ಪ್ರೂವ್ ಮಾಡಬೇಕು. ಇದಿಷ್ಟು ಹೇಳ್ತಾ ಮತ್ತೆ ನೀವು ವಿಡಿಯೋಗಳನ್ನ ಬಳಸ್ಕೋಬೋದು, ಅನುಮತಿ ಕೊಡ್ತಾ ಇದ್ದೀನಿ. ಆದರೆ ಪೂರ್ತಿ ವಿಡಿಯೋಗಳನ್ನು ಬಳಸ್ಕೊಂಡು ನೀವು ಎಕ್ಸ್ಪೋಸ್ ಮಾಡಬೇಕು. ಅರ್ಧಂಬರ್ಧಂ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಪ್ರಸಾರ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ ನಾನು ಕಾಪಿ ರೈಟ್ ಅನ್ನು ಹೊಡೆಯಬೇಕಾಗುತ್ತದೆ. ಯಾಕಂತಂದ್ರೆ ಅದೇ ವಿಡಿಯೋದಲ್ಲಿ ನಾನು ಇದು SITಯ ಅಧಿಕೃತ ಮಾಹಿತಿ ಅಲ್ಲ ಅಂತ ಒತ್ತಿ ಹೇಳಿದ್ದೀನಿ. ಅದನ್ನ ನೀವು ನಿಮ್ಮ ವಿಡಿಯೋದಲ್ಲಿ ಬಳಸಿಲ್ಲ. ಬದಲಿಗೆ ಎಷ್ಟು ಸಿಕ್ಕಿದೆ ಅಂತೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟು ಎಲ್ಲಿ ಸಿಕ್ತು ಇವ್ರಿಗೆ, ಹೆಂಗ್ ಬತ್ತು ಮಾಹಿತಿ? ಇದು ನಿಜವಾದ ಪತ್ರಿಕಾ ಧರ್ಮಾಂತರನೆಯ? ನಾಚಿಕೆ ಆಗ್ಬೇಕಂಡ್ರೆ ನಿಮ್ಗಳಿಗೆಲ್ಲ. ಏನ್ರಯ ಸಿಗುತ್ತೆ ನಿಮಗೆ ಇನ್ನೊಬ್ಬನ ಮೇಲೆ ಅಪಪ್ರಚಾರ ಮಾಡಿ? ಅಂತಿಮವಾಗಿ ನಿಮ್ಗೆ ಏನು ಸಿಗುತ್ತೆ? ನನ್ನ ಮನಸ್ಸಿನ ನೆಮ್ಮದಿ ಹಾಳು ಮಾಡ್ತೀರಿ. ನೀವು ಮಾಡಿದಂತಹ ವಿಡಿಯೋ ನೋಡಿ ತುಂಬ ಜನ ಬಂದು ನನ್ನನ್ನು ಕ್ಲಾರಿಟಿ ಕೊಡು ಅಂತ ಕೇಳ್ತಾರೆ. ನಾನು ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನಿಮ್ಗೆ ಕ್ಲಾರಿಟಿ ಕೊಡೋ ಕೂತಿರ್ತೀನಿ. ಒಂದಷ್ಟು ಸಮಯ ನನ್ನ ಫ್ಯಾಮಿಲಿ ಜೊತೆ ಕಳೆಯುವಂಥ ತಪ್ಪುತ್ತೆ ಅಷ್ಟೇ. ನಿಮಗೆ ಅವನು ಯಾರು ಹೇಳ್ತಿದ್ದ, ಇವನ್ಯಾರು ಸದೇ ಶಿರೋಮಣಿ ಅಂತ ಬಂದ್ಬಿಟ್ಟು ಶಾಪ ಆಗ್ತಾವನೇ ಅಂತ. ನಾನು ಶಾಪ ಹಾಕೋದು ಬೇಡ ಬ್ರದರ್.
ಭಗವಂತ ನೋಡ್ತಾ ಇರ್ತಾನೆ ಎಲ್ಲವನ್ನು ಕೂಡ. ನಾನು ತಪ್ಪು ಮಾಡಿದ್ದು ನಿಜವೇ ಆಯಿತು ಅಂತಂದರೆ ಅದಕ್ಕೆ ಶಿಕ್ಷೆ ಇದೆ, ಇಲ್ಲಿಲ್ಲ ಅಂತಂದ್ರೆ ಮೇಲಂತೂ ಐತೆ. ನೀವು ತಪ್ಪು ಮಾಡಿರೋದಕ್ಕೆ ಇಲ್ಲಿ ಶಿಕ್ಷೆ ಸಿಗಲಿಲ್ಲ ಅಂತಂದರೆ ಮೇಲಂತೂ ನಿಮಗೂ ಶಿಕ್ಷೆ ಐತೆ. ಸತ್ಯಮೇವ ಜಯತೆ. ಧನ್ಯವಾದ. ಥ್ಯಾಂಕ್ ಯು.